ನಮಸ್ಕಾರ. ಜಿ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ನಿಮ್ಮ ನೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪವರ್ಡ್ ಬೈ ಋಷಿಕೇಶ್ ಬ್ರಿಂಗಾ ಹೇರ್ ಆಯಿಲ್. ಎಂದಿನಂತೆ ನಾನು ನಿಮ್ಮ ಸೌಮ್ಯ ರಮಕಾಂತ್. ಹಾಗೆ ನಮ್ಮ ಜೊತೆ ಗುರುಗಳಿರ್ತಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ಪ್ರವೀಣರು, ಚಕ್ಷುರ್ಮತಿ ವಿದ್ಯಾಪಂಡಿತರಾಗಿರುವ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರಿಗೆ ಸ್ವಾಗತ ಕೋರೋಣ. ನಮಸ್ತೆ ಗುರುಜಿ. ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ನಮಸ್ಕಾರ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿತಾಯ್ತು. ದಿನದ ವಿಶೇಷತೆಯನ್ನ ಈಗ ತಿಳ್ಕೊಳ್ಳೋಣ ಬನ್ನಿ. ಗುರುಜಿ, ಗುರುವಾರ ಗುರುಗಳನ್ನ ನೆನೆಯುವಂತ ದಿನ ಇವತ್ತು. ಇಂಥ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ವಿಶೇಷತೆ ತಿಳಿಸ್ಕೊಡ್ತಾ ಇದ್ದೀರಾ ಅಂತ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚಾಂಬಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ಸಾರ್ವಭೌಮ ದೇವತಾಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಗುರುವಾರ ಬಹಳ ಬೇಗ ಬಂದ್ಬಿಡತ್ತೆ. ನಿನ್ನೆಯಷ್ಟೇ ಗುರುಗಳ ಪ್ರಾರ್ಥನೆ ಮಾಡಿದ್ವೇನೋ, ಗುರುಗಳ ಬಗ್ಗೆ ಮಾಹಿತಿನ ನಿಮಗೆ ನಾವು ಕೊಟ್ಟಿದ್ದೇವೇನೋ, ನಿನ್ನೆ ಗುರುವಾರದ ವಿಚಾರ ಮಾತಾಡಿದ್ದೀವೇನೋ ಅನ್ನೋ ತರಹ ನಮಗೆ ಭಾಸವಾಗತ್ತೆ. ಅಂದರೆ ದಿನ ಉರುಳತಕ್ಕಂತಹದ್ದು ಭಾಳಷ್ಟು ಬೇಗ. ಈ ದಿನ ಉರುಳುವಂತಹದ್ದು ಇದೆಯಲ್ಲ, ದಿನ ಕಳೆಯುವಂತಹದ್ದು, ಅದು ಯಾರ ಮಾತಿಗೂ ಯಾರ ಹಿಡಿತಕ್ಕೂ ಸಿಗದಿರತಕ್ಕಂಥದ್ದು. ಆ ಸಮಯದಲ್ಲಿ ಕಳೆದು ಹೋಗ್ತಕ್ಕಂಥ ಸಮಯವನ್ನು, ಅತ್ಯಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ನಾವು ಸರಿ ಇಟ್ಕೊಳ್ಬೇಕಷ್ಟೇ. ಸರಿಯಾದ ರೀತಿ ಸಮಂಜಸವಾಗಿ ನಾವು ನಡೆಸ್ಕೊಂಡ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಆದರೆ ಯಾವಾಗ ಯಾವ ಕಾಲದಲ್ಲಿ ನಡಿಬೇಕೋ ಅದು ನಡೆದು ಹೋಗ್ತಾ ಇರುತ್ತೆ. ಕಾಲನ ತಡಿತಕ್ಕಂತಹ ಶಕ್ತಿ ಕಾಲಪುರುಷನಿಗೂ ಇಲ್ಲ ಅನಿಸುತ್ತೆ. ಯಾಕೆಂದರೆ ಭಗವಂತ ಒಮ್ಮೆ ಶಾಸನವನ್ನು ಮಾಡಿಟ್ಟಿದ್ದು, ಆತನ ಒಂದು ಸೃಷ್ಟಿ ಸ್ಥಿತಿ ಲಯ ಹರಿಹರ ಬ್ರಹ್ಮಾದಿಗಳ ಒಂದು ನಿರ್ಣಯದಂತೆ ನಡೀತಾ ಇರತಕ್ಕಂಥ ಈ ಯುಗದಲ್ಲಿ ಯಾವುದು ಮಾನವ ನಿರ್ಮಿತಕ್ಕೋ ಅಥವಾ ಮಾನವನ ಮನಸ್ಸಿಗೆ ನಿಲುಕುವಂಥದ್ದು ಅಥವಾ ಮಾನವ ಅಂದುಕೊಂಡಂತಹ ಏನಾದರೂ ಸಾಧನೆ ಮಾಡಬೇಕಾದ್ರೆ ಅದು ಆ ಸಮಯದಲ್ಲಿ ಅದು ಬರೆದಿಟ್ಟಿದ್ರೆ ಮಾತ್ರವೇ ಸಾಧ್ಯ ಅನ್ನಲಿಕ್ಕೆ ಹೇಳಬಹುದು ನಾವು. ಯಾಕೆಂದರೆ ಕಾಲಕ್ಕೂ ಸಹಿತ ಯಾವಾಗ ಏನು ನಡಿಬೇಕು, ಎಷ್ಟು ಹೊತ್ತಿಗೆ ನಡಿಬೇಕು, ಯಾವ ಕಾಲದಲ್ಲಿ ನಡಿಬೇಕು, ಏನೆಲ್ಲ ವಿಶೇಷತೆಗಳಿದೆ, ಇದೆಲ್ಲವೂ ಸಹಿತ ಬಹಳ ಅರ್ಥಗರ್ಭಿತವಾಗಿದೆ. ಕಾಲ ಉರುಳತಕ್ಕಂತಹದ್ದು, ದಿನ ಕಳೀತಕ್ಕಂತಹದ್ದು ಬಹಳಷ್ಟು ವೇಗವಾಗಿ ಹೊರಟೋಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಅಂದರೆ ತುಂಬ ಬ್ಯುಸಿ ಲೈಫ್ ಆಗೋಗಿದೆ ಇದು. ಪ್ರತಿಯೊಬ್ಬರು ಬೆಳಗ್ಗೆ ಎದ್ದೇಳ್ತಾರೆ, ನಿತ್ಯ ಕರ್ಮಾನುಷ್ಠಾನ ಮುಗಿಸ್ಕೊಳ್ಬೇಕು, ತಮ್ಮ ಉದ್ಯೋಗಕ್ಕೆ ಹೊರಡಬೇಕು, ಅದರಲ್ಲೊಂದಿಷ್ಟು ಅನುಷ್ಠಾನಗಳ ಬಗ್ಗೆ ಚಿಂತಿಸಬೇಕು, ಕೆಲಸ ಕಾರ್ಯಗಳನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ ಆದಷ್ಟು ಬೇಗ ತಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಿಕೊಳ್ಬೇಕು. ಅನ್ನ ಆಹಾರಕ್ಕಾಗಿ ಕಷ್ಟ ಬೀಳ್ತಕ್ಕಂಥವ್ರು ಸ್ವಲ್ಪ ಜನ, ಪರೋಪಕಾರಕ್ಕಾಗಿ ಉಳಿತಕ್ಕಂಥವ್ರು ಇನ್ನಷ್ಟು ಜನ, ಅದರಲ್ಲಿ ತಮ್ಮ ಸ್ವಯಂ ಪ್ರಭೆಯನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕಾಗಿ ಅಥವಾ ಪ್ರಚಲಿತಪಡಿಸಲಿಕ್ಕಾಗಿ ಇನ್ನು ಸ್ವಲ್ಪ ಜನ ಇರಬಹುದು. ಒಟ್ಟಾರೆ ಹೇಳಬೇಕಂದ್ರೆ ಈ ಸುಂದರವಾದಂತಹ ಸಮಯವನ್ನು, ಕಳೆದು ಹೋಗ್ತಕ್ಕಂಥ ಕ್ಷಣಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಸದ್ವಿನಿಯೋಗ ಪಡಿಸ್ಕೊಂಡು ಆಯಾ ಕಾಲಗಳಲ್ಲಿ ಸಮಯವನ್ನು ವೃಥಾ ವೇಸ್ಟ್ ಮಾಡದಿರ ಅದಕ್ಕೆ ಬೇಕಾದಂತಹ ಆಧಾರಿತದ ಬಗ್ಗೆ ಸ್ವಲ್ಪ ಚಿಂತನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ವಿದ್ಯಾರ್ಥಿಗಳ ಜೀವನ ಇಲ್ಲಿ ಬಹಳ ಒಂದು ಉನ್ನತ ಸ್ಥಿತಿ ಇರತಕ್ಕಂಥದ್ದು. ವಿದ್ಯಾರ್ಥಿಗಳ ಜೀವನ ಅಂದರೆ ಅದು ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳು ಈ ಒಂದು ಕಲಿತಕ್ಕಂತಹ ಕಾಲ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಸಾಧ್ಯವಾದಷ್ಟು ಓದಿನ ಕಡೆ ನಿಮ್ಮ ಗಮನ ಬೇಕು. ಅದಕ್ಕೆ ಗುರುಗಳು ಪಾಠ ಮಾಡುವಾಗ ಹೇಳ್ತಿರ್ತಾರೆ, ಸಾಧ್ಯವಾದಷ್ಟು ನಿಮ್ಮ ಗಮನ ಇಲ್ಲಿಡಿ. ಕಳೆದೋದಂತಹ ಒಂದು ಕ್ಷಣ ಮತ್ತೆ ಬಾಂದ್ರೆ ಬರ್ತಕ್ಕಂಥದ್ದಲ್ಲ. ಇದು ಬರೀ ವಿದ್ಯಾರ್ಥಿಗಳ ಜೀವನ ಅಷ್ಟೇ ಅಲ್ಲ, ವ್ಯಕ್ತಿಯ ಪ್ರತಿಯೊಬ್ಬ ಜೀವನವು, ಯಾವುದೇ ಒಬ್ಬ ವ್ಯಕ್ತಿ ಇರಬಹುದು, ಒಂದು ಹೆಣ್ಣಾಗಲಿ ಗಂಡಾಗಲಿ, ಆ ಒಂದು ಕ್ಷಣ ನೀವೆಷ್ಟು ಸುಖ ಸಂತೋಷವಾಗಿರ್ತೀರೋ ಅದಷ್ಟು ಮಾತ್ರನೇ. ಮರುಕ್ಷಣ ನಾವು ಹೀಗೇ ಇರಬೇಕು ಅಂದ್ಕೊಂಡ್ರೆ ಅದು ಆಗುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ.
ಬಟ್ ನಾವು ಇರಬೇಕಾದಂತಹ ಕಾಲದಲ್ಲಿ ನಾವು ಹೇಗಿದ್ದೀವಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಆ ಒಂದು ವಿಚಾರಕ್ಕಾಗಿ ನಮ್ಮ ಮಹರ್ಷಿವಾಣಿನಲ್ಲಿ ಪದೇ ಪದೇ ನಾವು ತಿಳಿಸ್ತಾ ಇರ್ತೀವಿ. ಕಾಲ ಉರುಳೋಗ್ತಾ ಇರುತ್ತೆ. ಕಳೆದಂಥ ಸಮಯ ಪುನಃ ಬಾಂದ್ರೆ ಬರ್ತಕ್ಕಂಥದ್ದಲ್ಲ. ಆದರೆ ಇರ್ತಕ್ಕಂತಹ ಕಾಲ, ನಮ್ಮ ಮುಂದಿರ್ತಕ್ಕಂಥ ಸಮಯ, ಅದನ್ನು ನಾವು ಸದ್ವಿನಿಯೋಗಪಡಿಸ್ಕೋಬೇಕು. ಆ ಸಮಯದಲ್ಲಿ ನಾವು ಸಾಧ್ಯವಾದಷ್ಟು ನಗಬೇಕು, ನಗನಗ್ತಾ ಜೀವನವನ್ನು ಕಳಿಬೇಕು. ಸಂಪಾದನೆ ಮಾಡಬೇಕಾದ್ದು ಆಯಾ ಕ್ಷಣಗಳಲ್ಲೇ ಮಾಡಿ ಮುಗಿಸ್ಬೇಕು. ಸಂಪಾದನೆ ಅಂದರೆ ಬರೀ ಹಣಕಾಸಿನಿಂದ ಬೀಳ್ತಕ್ಕಂಥದ್ದಲ್ಲ. ಸಂಪಾದನೆ ಅಂದರೆ ಎಲ್ಲರೂ ತಿಳ್ಕೊಂಡಿರೋದು ಬರೀ ಹಣ ಸಂಪಾದನೆಗೆ ಮಾತ್ರ ಸಂಪಾದನೆ. ಅದಷ್ಟೇ ಅಲ್ಲ, ಒಳ್ಳೆ ಜನಗಳನ್ನು ಸಂಪಾದಿಸ್ತಕ್ಕಂಥದ್ದು, ಒಳ್ಳೆ ಜ್ಞಾನವನ್ನು ಸಂಪಾದಿಸ್ತಕ್ಕಂಥದ್ದು, ಒಳ್ಳೆ ಗುರುಗಳ ಮಾರ್ಗದರ್ಶನವನ್ನು ಸಂಪಾದಿಸ್ತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂತಹ ಬೇಕಾದಂತಹ ಉಪಕರಣಗಳೇನಿದೆಯೋ ಅವೆಲ್ಲವುದರ ಬಗ್ಗೆಯೂ ಸಹಿತ ಮನುಷ್ಯನ ಚಿಂತನೆ ಇದೆಯಲ್ಲ, ಯಾವುದೇ ಒಂದು ಚಿಂತನೆ ಬಗ್ಗೆ, ಯಾವುದೇ ಒಂದು ಚಿಂತೆ ಬಗ್ಗೆ ನಾವು ಚಿಂತಿಸಿದ್ರು ಅದು ಸಮಂಜಸವಾಗಿರಬೇಕು. ಸಮಯ ವೃಥಾ ವೇಸ್ಟ್ ಮಾಡ್ತಕ್ಕಂಥದ್ದು ಅಥವಾ ನಮ್ಮ ಸಮಯವನ್ನು ಅದನ್ನು ಮತ್ತೊಬ್ಬರಿಗಾಗಿ ನಾವು ಮೀಸಲಿಟ್ಟರು ಸಹಿತ ಅದು ಅವ್ರಿಗೂ ಉಪಯೋಗ ಆಗಬೇಕು, ಪುನಃ ಅದರಿಂದ ನಮಗೂ ಉಪಯೋಗ ಆಗಬೇಕು. ಎಲ್ಲೋ ಯಾರಿಗೋ ಏನೋ ಬರ್ತೀವಿ ಅಂತ ಹೇಳಿ, ಇಲ್ಲೇ ಈಗೋ ಬಂದೆ ಅಂತ ಹೇಳಿ ಮೊಬೈಲಲ್ಲಿ ಮುಖ ಕಾಣೋದಿಲ್ಲ, ಎಲ್ಲಿದ್ದೀರಿ ಅಂತ ಗೊತ್ತಿರೋದಿಲ್ಲ. ಆದರೆ ಮೊಬೈಲಲ್ಲಿ ಮಾತ್ರ ಹೇಳ್ತಿರ್ತೀರಿ, ಬಂದ್ಬಿಟ್ಟೆ ಈಗೋ ಇಲ್ಲೇ ಮುಂದೆ ಟರ್ನಿಂಗಲ್ಲಿದ್ದೀನಿ, ಕ್ರಾಸಲ್ಲಿದ್ದೀನಿ, ಬರ್ತಾ ಇದ್ದೀನಿ ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತೀರಿ. ಆ ಹೇಳುವಷ್ಟರಲ್ಲೇ ಇತ್ತ ಕಾಯುವಂಥ ವ್ಯಕ್ತಿಯ ಸಮಯ, ಆತನಿಗಿರ್ತಕ್ಕಂತಹ ಕೆಲಸ ಕಾರ್ಯಗಳು ಅಥವಾ ಆತನ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ಸಮಯ, ಆ ಕ್ಷಣಕ್ಕೆ ಆತ ಯಾವ ನೋವಲ್ಲಿರ್ತಾನೋ, ಯಾರನ್ನ ಮತ್ತೊಬ್ಬರನ್ನ ಮಾತಾಡಬೇಕಾಗಿರುತ್ತೋ. ಆದರೆ ನಾವು ಅರ್ಥ ಮಾಡ್ಕೊಳ್ತೀರಾ, ಬಂದೆ ನಿಂತ್ಕೊಳ್ಳಿ, ಇಲ್ಲೇ ಬರ್ತಿದ್ದೀನಿ, ಟರ್ನಿಂಗಲ್ಲಿದ್ದೀನಿ, ಸಿಗ್ನಲಲ್ಲಿದ್ದೀನಿ, ಎಡಗಡೆ ಕ್ರಾಸಲ್ಲಿದ್ದೀನಿ, ಬಲಗಡೆ ಕ್ರಾಸಲ್ಲಿದ್ದೀನಿ, ಒಂದ ಎರಡ. ಇಂತಹ ಒಂದು ಸಮಯವನ್ನು ನಾವು ಹೇಗೆ ಉಪಯೋಗಿಸ್ಕೋಬೇಕು, ಯಾವ ಪ್ರಕಾರ ಜೀವನದಲ್ಲಿ ನಾವು ಫಾಲೋಅಪ್ ಮಾಡಬೇಕು, ಕಷ್ಟ ಇದ್ದಾಗ ಆ ಸಮಯ ನಮಗೆ ಹೇಗೆ ಅನುಕೂಲ ಮಾಡಿಕೊಡುತ್ತೆ, ಆ ಸಮಯದಲ್ಲಿ ನಾವು ತೆಗೆದುಕೊಳ್ತಕ್ಕಂಥ ತೀರ್ಮಾನ ನಮ್ಮ ಜೀವನಕ್ಕೆ ಹೇಗೆ ಬೆಳಕನ್ನು ಕೊಡುತ್ತೆ, ಇವೆಲ್ಲದರ ವಿಚಾರ ತಿಳಿದಾಗ ಇದಕ್ಕೆ ಗುರುಗಳ ಆಶೀರ್ವಾದ ಸಂಪೂರ್ಣವಾಗಿ ಬೇಕಾಗುತ್ತೆ. ಅದಕ್ಕೆ ಗುರುವೇ ಸರ್ವಲೋಕಾನಾಂ ವಿಷಜೇ ಭೌರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡಿ ಗುರುವಾರದ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿತವಾಗಿ ಇನ್ನೂ ಸಾಕಷ್ಟು ವಿಚಾರಗಳಿದೆ ನಿಮ್ಮ ಮುಂದೆ ಹಂಚಿಕೊಳ್ಳುವಂಥದ್ದು. ಒಂದು ಸ್ವಲ್ಪ ಹೊತ್ತು ಕಾಯ್ತಾ ಇರಿ, ಮತ್ತಷ್ಟು ವಿಚಾರನ ಮಾತಾಡೋಣ. ಇದೇ 23ನೇ ತಾರೀಕು ಗುರುಜಿಯವರ ಆಶ್ರಮದಲ್ಲಿ ನಡೆಯುವಂತಹ ರುದ್ರ ನಾರಾಯಣ ಮಹಾಯಾಗದ ಕುರಿತಾಗಿ ಸ್ವತಃ ಗುರುಜಿಯವರೇ ಅವರ ಆಶ್ರಮದ ಬಳಿಯಿಂದ ಈ ಯಾಗದ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಅದನ್ನ ನೋಡೋಣ. ರೈತರ ಸಂಕಷ್ಟಗಳ ಪರಿಹಾರಕ್ಕೆ ಮಹಾಪೂಜೆ. ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಸಾರಥ್ಯದಲ್ಲಿ ರುದ್ರನಾರಾಯಣ ಮಹಾಯಾಗ. ಗಣಪೂಜಿತ ಪಾದ ಪದ್ಮ ವಲ್ಲೀಸನಾಥ ಮಮ ದೇಹಿ ಕರಾವಲಂಬಂ. ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು ಆರುಹಳ್ಳಿ ಬಸ್ ಸ್ಟಾಪ್. ಆರುಹಳ್ಳಿ ಬಂದು ಕನಕಪುರ ಮುಖ್ಯ ರಸ್ತೆಯಲ್ಲಿದೆ. ಕನಕಪುರ ಮುಖ್ಯ ರಸ್ತೆ ಅಂದರೆ ನಿಮ್ಮೆಲ್ಲರಿಗೂ ತಿಳಿದಿರುವಂಥ ವಿಚಾರ. ಯಾತಕ್ಕಾಗಿ ಕನಕಪುರ ಮುಖ್ಯ ರಸ್ತೆ ತಿಳಿಸ್ತಾ ಇದ್ದೇನೆ, ಇದು ನಮ್ಮ ಆಶ್ರಮದ ಜಾಗ. ಇದು ಬೆಂಗಳೂರಿಂದ ಬರ್ತಕ್ಕಂಥದ್ದು. ಈ ಭಾಗದಲ್ಲಿ ಬಂದರೆ ಕನಕಪುರದಿಂದ ಬರ್ತೀವಿ, ಈ ಭಾಗದಲ್ಲಿ ಬಂದರೆ ಆನೇಕಲ್ಲಿಂದ ಬರ್ತೀವಿ. ಒಟ್ಟಾರೆ ಹೇಳಬೇಕಂದ್ರೆ ತುಂಬ ದೊಡ್ಡದಾದಂಥ ಆಸ್ಥಾನ. ಈ ಆರುಹಳ್ಳಿ ಸರ್ಕಲಲ್ಲಿ ಇಳಿದು ಬಿಡದಿ ಮಾರ್ಗವಾಗಿ ನಡೀತಕ್ಕಂತಹ ಈ ಒಂದು ರಸ್ತೆಯಲ್ಲಿ 1 ಕಿಲೋಮೀಟರ್ ನಡೆದರೆ ಆಶ್ರಮ ಸಿಗುತ್ತೆ. ಬನ್ನಿ ನಡ್ಕೊಂಡೇ ಹೋಗೋಣ. ರೈತರಿಗಾಗಿ ನಡೀತಕ್ಕಂಥ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಯಾಗ, ಇದು ರುದ್ರನಾರಾಯಣ ಮಹಾಯಾಗ. ಈ ರುದ್ರನಾರಾಯಣ ಮಹಾಯಾಗಕ್ಕೆ ಸಾಕಷ್ಟು ಜನ ರೈತರು ಮೂಲೆ ಮೂಲೆಗಳಿಂದ ಆಗಮಿಸ್ತಾರೆ. ಅದಕ್ಕಾಗಿ
ಈ ರುದ್ರನಾರಾಯಣ ಮಹಾಯಾಗವನ್ನು ನಮ್ಮ ಆಶ್ರಮದಲ್ಲೇ ಮಾಡಬೇಕು ಅಂತ ನನ್ನ ಮಹದಾಸೆ. ಕಾರಣ ನೊಂದ ರೈತರಿಗೆ ಏನಾದರೂ ಒಂದಿಷ್ಟು ಸಾಂತ್ವನ ಬೇಕು, ಜೊತೆಗೆ ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತು ಬರ್ತಕ್ಕಂಥವ್ರಿಗೆ ಒಂದಿಷ್ಟು ಪರಿಹಾರ ಬೇಕು. ಅದಕ್ಕಾಗಿ ಇಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಾಕಷ್ಟು ಜನ ರೈತರು ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಸಾಕಷ್ಟು ಜನ ಸಾಯ್ತಾ ಇದ್ದಾರೆ. ಸಣ್ಣ ಪುಟ್ಟ ಸಮಸ್ಯೆಗಳಿಗಾಗಿ ಸಾಯ್ತಾ ಇದ್ದಾರೆ. ಆ ಸಾವು ಯಾರೊಬ್ಬರ ಮನೆಗೂ ಆಗಬಾರ್ದು. ಅಕಾಲ ಮೃತ್ಯು ಅಂತಕ್ಕಂಥದ್ದು ಯಾವತ್ತೂ ದೂರ ಇರಬೇಕು. ಭಗವಂತ ಕರೆದಾಗ ನಾವು ನಡೀಬೇಕೇ ವಿನಃ ಮುಂಚಿತವಾಗಿ ನಡೀತಕ್ಕಂಥದ್ದು ಸಮಂಜಸವಲ್ಲ. ಅದಕ್ಕಾಗಿ ಈ ಒಂದು ಮಹಾಯಾತ್ರೆ, ಅದರಲ್ಲೂ ವಿಶೇಷವಾಗಿ ರುದ್ರನಾರಾಯಣ ಮಹಾಯಾಗವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆ ರುದ್ರನಾರಾಯಣ ಮಹಾಯಾಗ ಮಾಡಲಿಕ್ಕೂ ಕಾರಣ ಎಲ್ಲ ರೈತಾಪಿ ವರ್ಗದವರೂ ಸುಖ, ಸಂತೋಷ, ನೆಮ್ಮದಿಗೋಸ್ಕರ, ಆ ನೆಮ್ಮದಿ ಸಿಗಲಿಕ್ಕೋಸ್ಕರನೇ ಈ ಒಂದು ಯಾಗವನ್ನು ಮಾಡ್ತಿದ್ದೀವಿ. ಹಾಗಾಗಿ ಈ ಒಂದು ಪ್ರಯಾಣ ನಮ್ಮ ಆಶ್ರಮದತ್ತ. ಇತ್ತ ಬಿಡದಿಯಿಂದ ಬರ್ತಕ್ಕಂಥದ್ದು. ಬಿಡದಿಯಿಂದ ಬಂದರೆ ಬಲಭಾಗಕ್ಕೆ ಆಶ್ರಮ, ಆರುವಳ್ಳಿ ಸರ್ಕಲ್ನಿಂದ ಬಿಡದಿ ಮಾರ್ಗವಾಗಿ ಬಂದರೆ ಎಡಗಡೆ ಆಶ್ರಮ. ಆದರೂ ಈಗ ತಾವು ನೋಡ್ತಾ ಇರತಕ್ಕಂಥದ್ದು ಪೂರ್ಣ ವಿಳಾಸ ಬ್ರಹ್ಮಋಷಿ ಆನಂದ ಸಿದ್ಧಿಪೀಠಂ, ಆರುಹಳ್ಳಿ, ಕನಕಪುರ ತಾಲೂಕು, ಸಿದ್ದಾಪುರ ಎಂಬತಕ್ಕಂಥ ಗ್ರಾಮ, ಬೆಂಗಳೂರು. ಇದು ನನ್ನ ಆಶ್ರಮಕ್ಕೆ ದಾರಿ. ಇಲ್ಲಿ ಒಳಗಡೆ ಸ್ವಲ್ಪ ದೂರ ನಡೆದರೆ ಸಾಕು ನಮ್ಮ ಆಶ್ರಮ ಸಿಗುತ್ತೆ. ಬನ್ನಿ ಆಶ್ರಮಕ್ಕೆ ಹೋಗೋಣ, ರಾಮರ ದರ್ಶನ ಮಾಡೋಣ, ಆಶ್ರಮದ ವಿಶೇಷವಾಗಿರ್ತಕ್ಕಂತಹ ಗೋವುಗಳ ದರ್ಶನ ಮಾಡೋಣ. ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದೇ ನನ್ನ ಆಶ್ರಮ. ನನ್ನ ಆಶ್ರಮ ಅಂದರೆ ಅದು ತಪ್ಪು, ಇದು ನಿಮ್ಮ ಆಶ್ರಮ. ಬ್ರಹ್ಮಋಷಿ ಆನಂದ ಸಿದ್ಧಿಪೀಠದ ವಿಶೇಷವಾಗಿರ್ತಕ್ಕಂತಹ ಸ್ಥಳ. ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದೇ ಇದು ಊಟಕ್ಕಾಗಿ ವ್ಯವಸ್ಥೆ ಮಾಡಿರ್ತಕ್ಕಂಥ ಸ್ಥಳ. ಈಗ ಹಸನಿಂದ ಕೂಡಿದೆ. ಬಹುಶಃ 23ನೇ ತಾರೀಕು ಇದೆಲ್ಲವೂ ಸಹಿತ ಶುದ್ಧಿಯಾಗಿರುತ್ತೆ. ಶುದ್ಧಿಯಾಗಿದ್ದು ಇದೇ ಸ್ಥಳದಲ್ಲಿ ಅನ್ನದಾನಕ್ಕೆ ಸಾಕಷ್ಟು ವ್ಯವಸ್ಥಿತವಾಗಿ ಇಲ್ಲಿ ಅನ್ನದಾನಕ್ಕೋಸ್ಕರನೇ ಸಿದ್ಧತೆ ಮಾಡ್ತಾ ಇದ್ದೀವಿ. ಅನ್ನಪ್ರಸಾದ ಒಳಗಡೆ ಹೋಮ ಆಗಬೇಕು. ಹೋಮ ಮತ್ತು ವಿಶೇಷವಾಗಿರ್ತಕ್ಕಂಥ ಸ್ವಾಮಿನ ದರ್ಶನ ಮಾಡ್ತಾ ಪ್ರತಿಯೊಬ್ಬ ರೈತ ಬಾಂಧವರು ಸಹಿತ ಒಳಗಡೆ ಕೂತು ಸ್ವಾಮಿನ ಧ್ಯಾನ, ಪೂಜೆ, ಪುನಸ್ಕಾರ ಇದೆಲ್ಲವೂ ಆದ ನಂತರ ಪ್ರಸಾದಕ್ಕಾಗಿ ಬರ್ತಕ್ಕಂಥ ಸ್ಥಳ ಇದು. ಇವತ್ತೀಗ ಖಾಲಿ ಇದೆ. ಇದೇ ಸ್ಥಳದಲ್ಲಿ ಪ್ರಸಾದವನ್ನು ವಿನಿಯೋಗ ಮಾಡತಕ್ಕಂಥ ಒಂದು ವಿಶೇಷವಾದ ಸ್ಥಳ. ಈಗ ತಾವು ನೋಡ್ತಾ ಇರ್ತಕ್ಕಂಥ ಬ್ರಹ್ಮಋಷಿ ಆನಂದ ಸಿದ್ಧಿಪೀಠದ ಮಧ್ಯಭಾಗದಲ್ಲಿ ನಾವಿದ್ದೇವೆ. ಅಂದರೆ ನಾಳೆ ಮಹಾಯಾಗ ನಡೀತಕ್ಕಂಥದ್ದು ಇದೇ ಸ್ಥಳದಲ್ಲೇ. ಈ ಸ್ಥಳದಲ್ಲಿ ರುದ್ರನಾರಾಯಣ ಮಹಾಯಾಗನ ಬಹಳ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಸಾಕಷ್ಟು ಬರದಿಂದ ಸಿದ್ಧತೆಗಳು ನಡೀತಾ ಇದೆ. ಹಾಗೆ ಸಾಕಷ್ಟು ಜನ ಅಭಿಮಾನಿ ದೇವರುಗಳು ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ. ಸುತ್ತಮುತ್ತ ಗ್ರಾಮಸ್ಥರಿದ್ದಾರೆ. ಆರುವಳ್ಳಿ ಗ್ರಾಮಸ್ಥರಿದ್ದಾರೆ, ಸಿದ್ದಾಪುರದ ಗ್ರಾಮಸ್ಥರಿದ್ದಾರೆ, ಹಾಗೂ ಸಾಕಷ್ಟು ಸುತ್ತಮುತ್ತ ಇರತಕ್ಕಂಥ ಎಲ್ಲ ಗ್ರಾಮಸ್ಥರು, ಎಲ್ಲ ನನ್ನ ಅಣ್ಣ ತಮ್ಮಂದರು ಸೇರಿದ್ದಾರೆ. ಇವರೆಲ್ಲರ ಸಮ್ಮುಖದಲ್ಲಿ ಅನ್ನದಾತನಿಗೆ ಮಹರ್ಷಿ ಸಾಂತ್ವನವನ್ನು ಸಹಿತ ಇದೇ ಜಾಗದಲ್ಲಿ ಮಾಡೋಣ ಅಂತ. ದೇವರ ಆಶೀರ್ವಾದಕ್ಕೂ ಮುನ್ನ ಜನ್ಮ ಕೊಟ್ಟ ತಾಯಿ, ತಂದೆ ತಾಯಿ ಆಶೀರ್ವಾದ ಹೊಂದಿದ್ದರೆ ಯಾವುದೇ ಕೆಲಸ ಕಾರ್ಯವಾದರೂ ಸಹಿತ ನಾವು ಸಿದ್ಧಿಸ್ಕೊಳ್ಬೋದು. ಅದಕ್ಕಾಗಿ ಈಗ ನಡೀತಕ್ಕಂಥ ಅಂದರೆ ರುದ್ರನಾರಾಯಣ ಯಾಗದ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ ನಾವು ಮಾಡೋಕ್ಕೂ ಮುನ್ನ ತಂದೆ ತಾಯಿ ಆಶೀರ್ವಾದ ಬೇಕು. ನನ್ನ ತಂದೆ ಆದರೂ ತಾಯಿ ಆದರೂ ಒಬ್ಬರೇ ಇದ್ದಾರೆ. ಹಾಗಾಗಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಇನ್ನು ಗ್ರಾಮಸ್ಥರು, ಸಾಕಷ್ಟು ಜನ ಹಿರಿಯರು, ಮುಖಂಡರು ಎಲ್ಲರೂ ಬಂದಿದ್ದಾರೆ. ಎಲ್ಲರ ಸಮ್ಮುಖದಲ್ಲೂ ಇನ್ನು ಮುಂದಿನ ವ್ಯವಸ್ಥೆಗಳು ಏನಾಗಬೇಕು, ಹೇಗೆ ಮಾಡಬೇಕು, ಹೇಗೆಲ್ಲ ನಡೀಬೇಕು, ಇವೆಲ್ಲ ವಿಚಾರವನ್ನು ಈಗ ಪ್ರಸ್ತಾವನೆ ಮಾಡೋಣ. ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಸಾರಥ್ಯದಲ್ಲಿ ರುದ್ರನಾರಾಯಣ ಮಹಾಯಾಗ ಆಗಸ್ಟ್ 23 ಭಾನುವಾರದಂದು.
ಸ್ಥಳ ಆನಂದ ಸಿದ್ಧಿಪೀಠ, ಆರೋಹಳ್ಳಿ, ಕನಕಪುರ ರಸ್ತೆ. ಬನ್ನಿ, ರೈತರ ಸಂಕಷ್ಟಗಳ ನಿವಾರಣೆಗಾಗಿ ಪ್ರಾರ್ಥಿಸೋಣ. ರೈತರ ಸಂಕಷ್ಟಗಳ ನಿವಾರಣೆಗಾಗಿ ಅಂತ ಗುರುಜಿಯವರ ಆಶ್ರಮದಲ್ಲಿ ಹಮ್ಮಿಕೊಳ್ಳುವಂತ ರುದ್ರ ನಾರಾಯಣ ಮಹಾಯಾಗದ ಕುರಿತಾಗಿ ಗುರುಜಿ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ವೀಕ್ಷಕರೇ, ಈ ರುದ್ರ ಮಹಾಯಾಗದ ಜೊತೆಗೇನೆ ಗುರುಜಿ ಮೃತಪಟ್ಟಂತ ರೈತರ ಕುಟುಂಬಗಳಿಗೆ, ಅವರ ಮನೆಗಳಿಗೆ ಭೇಟಿಯನ್ನು ಕೊಟ್ಟು ಸಾಂತ್ವನ ಹೇಳುವಂತ ಯಾತ್ರೆಯನ್ನ ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ತಕ್ಷಣ ಅವರ ಇಂದು ಸಾಂತ್ವನ ಯಾತ್ರೆ ಪ್ರಾರಂಭ ಆಗ್ತಾ ಇದೆ. ಇವತ್ತು ಗುರುಜಿಯವರು ಭೇಟಿ ಕೊಡುವಂತ ಪ್ರದೇಶಗಳು ಮತ್ತೆ ಯಾವ ರೈತರ ಮನೆಗೆ ಭೇಟಿನ ಕೊಡ್ತಾರೆ ಅನ್ನುವ ವಿವರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಗುರುಜಿಯವರು ಇವತ್ತು ಮದ್ದೂರು, ಮಂಡ್ಯ ಮತ್ತು ಶ್ರೀರಂಗಪಟ್ಟಣದ ಭಾಗದ ಮೃತಪಟ್ಟಿರುವಂತಹ ರೈತರ ಮನೆಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಮೊದಲಿಗೆ ಗುರುಜಿಯವರು ಮದ್ದೂರು ತಾಲೂಕಿನ ಸಾದೊಳಲು ಗ್ರಾಮದ ಶಿವಣ್ಣ ಅನ್ನುವರ ಮನೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಹಾಗೆ ಅದೇ ಮದ್ದೂರು ತಾಲೂಕಿನ ಕುದುರುಗುಂಡಿ ಗ್ರಾಮದ ಮೂರ್ತಿ ಅನ್ನುವರ ಮನೆಗೂ ಕೂಡ ಭೇಟಿನ ಕೊಡ್ತಾರೆ. ಹಾಗೆ ಅದೇ ಮದ್ದೂರು ತಾಲೂಕಿನ ಒಳಗೆರೆ ಹಳ್ಳಿಯಲ್ಲಿರುವಂತಹ ಮೃತಪಟ್ಟಿರುವಂತಹ ಜೈರಾಮ್ ಅನ್ನುವರ ರೈತರ ಮನೆಗೆ ಭೇಟಿ ಕೊಟ್ಟು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾರೆ. ಹಾಗೆ ಅದಾದ ನಂತರ ಮದ್ದೂರು ತಾಲೂಕಿನ ಕೋಣಸಾಲೆ ಗ್ರಾಮದ ರಮೇಶ್ ಅನ್ನುವರ ಮನೆಗೆ, ನಂತರ ಮಂಡ್ಯ ತಾಲೂಕಿನ ಹೊನ್ನನಾಯಕನಹಳ್ಳಿಯ ಶಿವಲಿಂಗೇಗೌಡ, ಮಂಡ್ಯ ತಾಲೂಕಿನ ಪಣಕನಹಳ್ಳಿಯ ಮಹೇಶ್, ಮತ್ತೆ ಶ್ರೀರಂಗಪಟ್ಟಣದ ಚೆನ್ನೇನಹಳ್ಳಿಯ ರಾಜೇಂದ್ರಪ್ಪ ಮತ್ತು ಪಾಂಡವಪುರದ ಗಾಣದ ಹೊಸೂರು ಗ್ರಾಮದ ನಿಂಗೇಗೌಡ ಅನ್ನುವರ ರೈತರ ಮನೆಗೆ ಭೇಟಿಯನ್ನು ಕೊಟ್ಟು ಸಾಂತ್ವನವನ್ನ ಹೇಳ್ತಾ ಇದ್ರೆ. ಬನ್ನಿ ಗುರುಜಿಯವರ ಹತ್ರ ಈ ವಿಚಾರದ ಬಗ್ಗೆ ಒಂದಷ್ಟು ಮಾತುಕತೆಯನ್ನ ನಡೆಸೋಣ. ಗುರುಜಿ, ಇವತ್ತಿಂದ ನಿಮ್ಮ ಸಾಂತ್ವನ ಯಾತ್ರೆ ಪ್ರಾರಂಭ ಆಗ್ತಾ ಇದೆ, ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀರಾ ಇದ್ರ ಬಗ್ಗೆ? ಖಂಡಿತಮ್ಮ. ನೊಂದ ಕುಟುಂಬದ ಮನೆಗೆ, ನೊಂದವರ ಮನೆಗೆ ಇಂತಹ ಸಮಯದಲ್ಲಿ ಹೋಗಿ ಕನಿಷ್ಠ ಪಕ್ಷ ಮುಂದಿನ ದಿನಗಳಲ್ಲಿ ನೀವಿರಬೇಕಾದಂತಹ ರೀತಿ ಆಗಿದ್ದಾಗೋಗಿದೆ, ಆಗಿರ್ತಕ್ಕಂಥದ್ದು ಮುಂದಾಗಬೇಕಾದ್ದು, ಮುಂದೆ ನೀವೆಲ್ಲ ಹೇಗಿರಬೇಕು ಅನ್ನೋದು ಬಹಳ ಮುಖ್ಯ. ಜೊತೆಗೆ ಯಾರೊಬ್ಬರ ಮನೆಗೂ ಸಹಿತ ಇಂತಹ ಸಂಕಷ್ಟ ಬರಬಾರದು. ನನ್ನ ಕಾರ್ಯಕ್ರಮದಲ್ಲಿ ಪದೇ ಪದೇ ಹೇಳ್ತಿರ್ತೇನೆ, ಆತ ಕರೆದಾಗ ನಾವು ಹೊರಡತಕ್ಕಂಥದ್ದು ನ್ಯಾಯ. ಮುಂಚಿತವಾಗೇ ನಾನು ಬರ್ತೀನಿ ಅಂತ ಕದವನ್ನು ತಟ್ಟಿ ನಿಲ್ತಕ್ಕಂಥದ್ದು ಅದು ಅನ್ಯಾಯ. ಜೊತೆಗೆ ಅಂತಹ ಕುಟುಂಬದಲ್ಲಿ ನೊಂದಂತಹವರಿಗೆ ಒಂದಿಷ್ಟು ಸಾಂತ್ವನದ ನುಡಿಯೂ ಬೇಕು. ಜೊತೆಗೆ ಅವರಿಗೆ ಆ ಕಾಲದಲ್ಲಿ ಅಲ್ಲಿ ಪರಿಸ್ಥಿತಿ ನೋಡಿಕೊಂಡು ಅದಕ್ಕೆ ಯಾವ ಪ್ರಕಾರವಾದಂತಹ ಪರಿಹಾರವನ್ನು ಕೊಡಬಹುದು ಅನ್ನೋದನ್ನು ಆಲೋಚನೆ ಮಾಡಿ, ಅದಕ್ಕೆ ಬೇಕಾದಂಥ ನನ್ನ ಜೊತೆ ಇರತಕ್ಕಂತಹ ಸಾಕಷ್ಟು ಜನ ನನ್ನ ಆತ್ಮೀಯರಿದ್ದಾರೆ, ನನ್ನ ಶಿಷ್ಯವರ್ಗ ಇದೆ, ಜೊತೆಗೆ ನನ್ನ ಅಭಿಮಾನಿ ಸಂಘಗಳು ಇದ್ದಾರೆ. ಎಲ್ಲರೂ ಜೊತೆ ಸೇರಿ ಒಂದಿಷ್ಟು ರೈತರ ಮನೆಗೆ ಭೇಟಿ ನೀಡಿ ನಾಳೆ ನಡೀತಕ್ಕಂತಹ 23ನೇ ತಾರೀಕು ಕಾರ್ಯಕ್ರಮಕ್ಕೆ, ರುದ್ರನಾರಾಯಣ ಮಹಾಯಾಗಕ್ಕೆ ನಿಮ್ಮೆಲ್ಲರ ಪರವಹಿಸಿ ನಾನು ಅವ್ರನ್ನ ಆಹ್ವಾನಿಸ್ತಾ ಇದ್ದೇನೆ. ಯಾಕೆಂದರೆ ಈ ಕಾರ್ಯಕ್ರಮ ಒಬ್ಬರು ಮಾಡಲಿಕ್ಕೆ ಆಗದಿರತಕ್ಕಂಥದ್ದು, 10 ಜನ ಕೈ ಜೋಡಿಸಿದರೆ ಮಾತ್ರ ಇಂತಹ ಯಾಗಗಳನ್ನು ಮಾಡತಕ್ಕಂಥದ್ದು. ಮನೆಗೆ 10 ರಿಂದ 15 ಜನ ಬಂದಾಗ ಅಲ್ಲಿ ಊಟದ ವ್ಯವಸ್ಥೆಗೆ ಯೋಚನೆ ಮಾಡಬೇಕಾಗತ್ತೆ. ಹಾಗೆ ಒಂದು 25 ಜನ 30 ಜನ ಬಂದರೆ ಅದರ ಆಲೋಚನೆ ಬೇರೆ ಥರನೇ ಆಗೋಗುತ್ತೆ. ಸಾವಿರಾರು ಜನ ಸೇರುವಂತಹ ಜಾಗದಲ್ಲಿ ಅನ್ನಪ್ರಸಾದ ಆಗಬೇಕು, ಬೇಕಾದಷ್ಟು ವ್ಯವಸ್ಥೆಗಳಾಗಬೇಕು. ಅದಕ್ಕೆ 10 ಕೈ ಸಹಾಯ ಇದ್ದರೆ ಮಾತ್ರವೇ ಇಂತಹ ಕಾರ್ಯಕ್ರಮಗಳು ಮಾಡಲಿಕ್ಕೆ ಆಗುವಂಥದ್ದು. ಹಾಗೆ ಆ ನೊಂದ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಆದಿತ್ಯಾದಿ ನವಗ್ರಹಗಳನ್ನು ಮತ್ತು ವಿಶೇಷವಾದಂಥ ರೀತಿಯ ಅವರವರ ಜನ್ಮ ನಕ್ಷತ್ರಚಾರ ಪ್ರಕಾರ ಮುಂದಿಂಥ ಅಚಾತುರ್ಯಗಳು ಯಾರ ಮನೆಯಲ್ಲೂ ಆಗಬಾರ್ದು ಅನ್ನೋದಕ್ಕೋಸ್ಕರ ಇದು ಬರೀ ರೈತರ ಕುಟುಂಬ ಮಾತ್ರವೇ ಅಂತಲ್ಲ, ಎಲ್ಲರಿಗೂ ಅನ್ವಯಿಸುವಂತಹ ರೀತಿಯಲ್ಲಿ ಶ್ರೀ ರುದ್ರನಾರಾಯಣ ಮಹಾಯಾಗವನ್ನು ನಾವು ಮಾಡ್ತಾ ಇದ್ದೀವಿ. ಈ ವಿಚಾರವನ್ನು ಸವಿಸ್ತಾರವಾಗಿ ರೈತರ ಕುಟುಂಬಕ್ಕೆ ತಿಳಿಸಿ, ನೊಂದಂತಹ ರೈತನ ಕುಟುಂಬದಲ್ಲಿ ಆತನ ಮನೆಗೆ ಹೋಗಿ ಒಂದಿಷ್ಟು ಸಾಂತ್ವನದ ನುಡಿಯನ್ನು ಹೇಳಿ ಅವ್ರನ್ನೂ ಸಹಿತ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಕ್ಕಂತಹದ್ದು ನನ್ನ ಆದ್ಯ ಕರ್ತವ್ಯ ಅಂತ ಹೇಳಿ ಇವತ್ತಿನಿಂದ ರೈತರಿಗಾಗಿ ಸಾಂತ್ವನದ ನುಡಿಗೋಸ್ಕರ ನನ್ನ ರೈತರ ರಥಯಾತ್ರೆ ನಡೀತಾ ಇದೆ. ಈ ನನ್ನ ಕಾರ್ಯಕ್ರಮ ಮುಗಿದ ನಂತರ ಮತ್ತೊಂದು ಕಾರ್ಯಕ್ರಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅರ್ಧ ಗಂಟೆಗಳ ಕಾಲ ಆ ಕಾರ್ಯಕ್ರಮ ಮುಗಿಸಿ ಅಲ್ಲಿಂದ ನನ್ನ ಈ ಒಂದು ಯಾತ್ರೆ ಮುಂದುವರಿಸ್ತೀನಿ. ಆ ಭಾಗದಲ್ಲಿರ್ತಕ್ಕಂತಹ ಎಲ್ಲ ನನ್ನ ಅಣ್ಣ ತಮ್ಮಂದರು ಈ ಒಂದು ರೈತರ ಕುಟುಂಬಕ್ಕೆ ಸಾಧ್ಯವಾದಷ್ಟು ನೋಡಿ, ತಿಂದು ತೇಗುವಷ್ಟು ನಮಗಿದ್ರೂ ತಿಂದು ಸಾಕಾಗದ ಅಜೀರ್ಣವಾಗುವಷ್ಟಿದ್ದು ಅದನ್ನು ಆಚೆ ಚೆಲ್ತೀವಿ. ಚೆಲ್ಲುವಂತಹ ಕಾಯಕವನ್ನು ಬಿಟ್ಟು ಸಾಧ್ಯವಾದಷ್ಟು ಅದರಲ್ಲೊಂದಿಷ್ಟು ಉಳಿಸಿ ಕಷ್ಟದಲ್ಲಿರ್ತಕ್ಕಂಥವರಿಗೆ, ಬಡಬಗ್ಗರಿಗೆ ಒಂದಿಷ್ಟು ದಾನ ಧರ್ಮ ಮಾಡುವಂತಹ ಮನಸ್ಥಿತಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಮುಂದೆ ಬರಬೇಕು. ಬೆಳೀತಕ್ಕಂತಹ ಎಲ್ಲ ಧಾನ್ಯವನ್ನು ಆ ರೈತ ಇಟ್ಕೊಳ್ಳೋದಿಲ್ಲ. ಬೆಳೀತಕ್ಕಂತಹ ಎಲ್ಲ ಧಾನ್ಯವನ್ನು ನನಗೆ, ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ ಅಂತಲೇ ಇಟ್ಕೊಂಡ್ಬಿಟ್ರೆ, ಅಥವಾ ಎಷ್ಟು ಬೇಕೋ ಅಷ್ಟು ಮಾರ್ಬಿಟ್ಟು ಇನ್ನು ಮಿಕ್ಕದ್ದೆಲ್ಲ ನನಗೆ ಇರಲಿ ಅಂತ ಅಂದ್ಕೊಂಡ್ರೆ ಖಂಡಿತ ಬೇರೊಬ್ಬರಿಗೆ ಅನ್ನ ಸಿಕ್ಕೋದಿಲ್ಲ.
ನಿಸ್ವಾರ್ಥ ಮನೋಭಾವದಿಂದ ಬೆಳೆದದ್ದನ್ನೆಲ್ಲ ಆಚೆ ಕಳಿಸ್ತಾನೆ. ಅದರಿಂದ ಬರ್ತಕ್ಕಂಥ ಮೌಲ್ಯ ಮುಕ್ಕಾಲು ಭಾಗ ಸಾಲ ತೀರಿಸ್ಕೊಂಡ್ರೆ ಕಾಲು ಭಾಗ ಎಲ್ಲೋ ನನ್ನ ಹೆಂಡತಿ ಮಕ್ಕಳಿಗೆ ಅಂತ ಇಟ್ಟಿರ್ತಾನೆ. ಅದರಲ್ಲಿ ವಿದ್ಯಾವಂತರು ಇಟ್ಕೊಳ್ತಾರೆ, ಇನ್ನು ಸ್ವಲ್ಪ ಜನ ಅದನ್ನು ಹಾಳು ಮಾಡ್ಕೊಂಡು ಬಿಟ್ಟಿರ್ತಾರೆ. ಅದರಿಂದ ತಿಳುವಳಿಕೆನೂ ಹೇಳಬೇಕು, ಜ್ಞಾನನೂ ಕೊಡಬೇಕು. ಹಾಗೆ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಆ ಕಷ್ಟಗಳಿಂದ ಪರಿಹರಿಸುವಂಥ ಒಂದು ಚೈತನ್ಯ ಶಕ್ತಿನ ಆತನಿಗೆ ದಯಪಾಲಿಸಬೇಕು. ಅದೇ ಮಾನವ ಧರ್ಮ. ಈ ಧರ್ಮದ ರಥಯಾತ್ರೆಯನ್ನು ಇವತ್ತಿನಿಂದ ರೈತರ ಕುಟುಂಬದತ್ತ ಪ್ರಯಾಣ ಬೆಳೆಸೋಣ. ಇನ್ನು ಸಾಕಷ್ಟು ವಿಚಾರಗಳಿದೆ ನಿಮ್ಮ ಮುಂದೆ ಹಂಚಿಕೊಳ್ಳುವಂಥದ್ದು. ಮುಂದಿನ ಭಾಗದಲ್ಲಿ ಮಾತಾಡ್ತೇನೆ. ನೇರ ಪ್ರಸಾರದ ಕಾರ್ಯಕ್ರಮ ಮುಗಿದ ತಕ್ಷಣ ಗುರುಜಿಯವರು ಇವತ್ತು ರವೀಂದ್ರ ಕಲಾಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲಿ ಕರ್ನಾಟಕ ಯುವಶಕ್ತಿ ಸಂಘದ 5ನೇ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮ ಯುವ ಜನೋತ್ಸವ 2015 ಅನ್ನುವ ಹೆಸರಿನಲ್ಲಿ ನಡೀತಾ ಇದೆ. ಜೊತೆಗೆ ಭಾರತ ರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಹೆಸರಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಸೇವಾ ಪದಕ ವಿತರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಗುರುಜಿಯವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಗೆ ಸ್ವತಃ ಗುರುಜಿಯವರಿಗೂ ಕೂಡ ಧಾರ್ಮಿಕ ಕ್ಷೇತ್ರದಲ್ಲಿ ಅಪಾರವಾದ ಸೇವೆಯನ್ನು ಸಲ್ಲಿಸಿರುವಂತಹ ನಿಟ್ಟಿನಲ್ಲಿ ಅವರನ್ನು ಕೂಡ ಸನ್ಮಾನ ಮಾಡಿ ಅವರಿಗೂ ಕೂಡ ಸೇವಾ ಪದಕವನ್ನ ವಿತರಣೆ ಮಾಡುವಂತಹ ಕಾರ್ಯಕ್ರಮ ಇದೆ. ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಭೇಟಿಯನ್ನ ಕೊಡಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಗುರುಜಿ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಪಂಚಾಂಗ ಶ್ರವಣ, ರಾಶಿಫಲದ ಅಭಿಮಾನಿಗಳಿಗೆ ಈಗೆಲ್ಲ ಸ್ವಲ್ಪ ಸಂತೋಷ ಇರ್ಬೋದು. ಭಾಳ ಸಂತೋಷದಿಂದ ಸಂತಸದಿಂದ ಇದ್ದೀರಿ. ಯಾಕೆಂದರೆ ನಿನ್ನೆ ನನ್ನ ಕಾರ್ಯಕ್ರಮ ಮುಗಿದು ನಾನು ಹೊರಡಂಥ ಮಾರ್ಗ ಮಧ್ಯದಲ್ಲಿ ಸಾಕಷ್ಟು ಜನ ಈ ವಿಚಾರವಾಗಿಯೇ ಮಾತಾಡೋದು. ಇಷ್ಟು ಮಾತ್ರ 9 ಗಂಟೆಗೆ ಆಗಿಬಿಟ್ರೆ ಸಾಕು ಗುರುಗಳೇ, ನಮ್ಮ ಕೆಲಸದಲ್ಲಿ ನಾವು ನೋಡ್ಕೊಳ್ತೀವಿ. ಯಾಕೆಂದರೆ ಸಮಯಕ್ಕೆ ಸರಿಯಾಗಿ ರಾಶಿಫಲ ಬೇಕು ನಮಗೆ. ಆ ಸಮಯದಲ್ಲಿ ನಾವು ಹೇಳಿಬಿಟ್ರೆ ಒಂದು ತೃಪ್ತಿ ಆಗುತ್ತೆ ನಮಗೆ ಅಂತ. ನಿಮ್ಮ ಕೋರಿಕೆಯಂತೆ ಈ ಕಾರ್ಯಕ್ರಮವನ್ನು ಸಾಧ್ಯವಾದಷ್ಟು ರಾಶಿಫಲವನ್ನು ಅದೇ ಸಮಯಕ್ಕೆ ಸಂಪೂರ್ಣವಾದಂಥ ರೀತಿ ಮಾಹಿತಿಯನ್ನು ಕೊಡಲಿಕ್ಕೆ ಒಂದು ಪ್ರಯತ್ನ ನಾವು ಮಾಡ್ತೀವಿ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವಧ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಬಾಬಾ ಸಾಯಿನಾಥಾಯ ಮಹಾರೂಪಾಯ ನಮಃ. ಶಿರಡಿವಾಸಾಯ ನಮಃ. ಭಕ್ತ ಸಂಕಷ್ಟಹರಾಯ ನಮಃ. ಭಕ್ತಜನ ಪರಿಪಾಲನಾಯ ನಮಃ. ಶ್ರೀ ಸಾಂಬ ಸದಾಶಿವಾಯ ನಮಃ. ಶ್ರೀ ಮನ್ಮಥನಾಮ ಸಂವತ್ಸರೇ ದಕ್ಷಿಣಾಯನೇ ಗ್ರೀಷ್ಮ ಋತು ನಿಜ ಆಷಾಢ ಮಾಸ ಕೃಷ್ಣಪಕ್ಷ 6-8-2015 ಗುರುವಾರ ಸಪ್ತಮಿ ಅಶ್ವಿನಿ ನಕ್ಷತ್ರ. ಇವತ್ತು ಅಶ್ವಿನಿ ನಕ್ಷತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗುರುವಾರ ಸಪ್ತಮಿ ಅಶ್ವಿನಿ ನಕ್ಷತ್ರ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ ನಂತರ ನೀವು ಆ ಹೆಜ್ಜೆ ಮುಂದೆ ಇಡ್ತಕ್ಕಂಥದ್ದು ಬಹಳ ಉತ್ತಮ. ಕೆಲಸಗಳಲ್ಲಿ ಎಲ್ಲ ಕೆಲಸಗಳು ಸಹಿತ ಸುಭಿಕ್ಷತನವಾಗೇ ಇರುತ್ತೆ. ಎಲ್ಲ ಕೆಲಸಗಳು ಅಭಿವೃದ್ಧಿನೇ ಕೊಡುತ್ತೆ. ಆದರೆ ನಾವು ಆಯ್ಕೆ ಮಾಡಿಕೊಂಡು ನಾವು ಇರಬೇಕಾದಂಥ ರೀತಿ ನೀತಿ ನಾವು ಹೇಗೆ ಮಾಡಿದ್ರೆ ಚೆನ್ನ ಅನ್ನೋದ್ರ ಬಗ್ಗೆ ಅರಿವನ್ನು ಮೂಡಿಸ್ಕೋಬೇಕು. ಅರಿವಿಲ್ಲ ಅಂದರೆ ಎಲ್ಲ ಕಡೆ ವ್ಯತ್ಯಾಸನೇ. ಹಾಗೆ ಮಾಡ್ತಕ್ಕಂತಹ ಕೈಂಕರ್ಯಗಳಲ್ಲಿ ಅಚಾತುರ್ಯಗಳನ್ನು ತಂದುಕೊಂಡ್ರೂ ಅದು ಸಾಧ್ಯವಿಲ್ಲದಂಥ ರೀತಿಯಲ್ಲಿರುತ್ತೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಬೆಳಗಿನ ನಿತ್ಯ ಕರ್ಮಗಳನ್ನು ನೀವು ಮುಗಿಸ್ಕೊಂಡು ಮನೆಯಿಂದ ಆಚೆ ಹೊರಡುವಂಥ ಕಾಲ ಗುರು ಪ್ರಾರ್ಥನೆ ಬಹಳ ಮುಖ್ಯವಾಗಿರುತ್ತೆ. ನಿಮ್ಮ ಧರ್ಮದ ಗುರುಗಳನ್ನು ನೀವು ಪ್ರಾರ್ಥನೆ ಮಾಡಿ. ನಾನು ಯಾವುದೋ ಒಂದು ಧರ್ಮದ ಗುರುವನ್ನೇ ಪ್ರಾರ್ಥನೆ ಮಾಡಿ ಅಂತ ನಾನು ಯಾವತ್ತೂ ನಿಮ್ಗೆ ಹೇಳೋದಿಲ್ಲ. ನಾವು ನಮಗಿನ್ನ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಇದೆ ಅನ್ನತಕ್ಕಂಥದ್ದು ನಂಬದ್ರೆ ಸಾಕೆ ವಿನಃ ಯಾವುದೂ ಇಲ್ಲ ನನ್ನಿಂದಲೇ ಸಾಧ್ಯ, ನಾನು ಮಾಡ್ದಂಗೆ ಆಗುವಂಥದ್ದು, ನನ್ನ ಬಿಟ್ಟರೆ ಇನ್ನಿಲ್ಲ ಅಂತ ನಾನು ಅಂತಕ್ಕಂಥದ್ದು ಅಹಂಕಾರ, ದುರಹಂಕಾರ ಅಥವಾ ನಾನು ಅಂತಕ್ಕಂತಹ ಆ ಮದದಿಂದ ನಾವು ಮಾತಾಡುವಂತಹ ಕಾಲ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿಲ್ದಿರ ತುಂಬ ದೊಡ್ಡದಾದಂತಹ ಒಂದು ಪ್ರಪಾತದಲ್ಲಿ ಬಿದ್ದು ಹೋಗ್ಬಿಡ್ತೀವಿ. ಯಾವತ್ತೂ ಒಂದು ಶಕ್ತಿ ನಮ್ಮ ಹಿಂದೆ ಇದೆ, ಆ ಶಕ್ತಿಯ ಆಶೀರ್ವಾದ ನಮಗೆ ನಡೀತಾ ಇದೆ, ಆ ಶಕ್ತಿ ಹಿಂದೆ ನಾವು ಇದ್ದೀವಿ. ಅದರಿಂದ ನಮ್ಮ ಮುಂದಿರ್ತಕ್ಕಂಥ ಶಕ್ತಿ ನಮ್ಮನ್ನು ಕೈ ಹಿಡಿದು ನಡೆಸ್ತಿದೆ ಅಂತಕ್ಕಂತಹ ಮನೋಭಾವ ನಮಗಿದ್ದರೆ ನಾವು ಅಲ್ಲಿವರೆಗೂ ತಲೆ ಬಗ್ಸಿ ನಡೀತಾ ಇರ್ತೀವಿ. ಒಮ್ಮೆ ತಲೆ ಎತ್ತಿ ನೋಡಿದ್ರೆ ಎಲ್ಲರಿಗೂ ಕಾಣುವಷ್ಟೇ ನಮಗೆ ಕಂಡ್ರು ಅದರಲ್ಲಿ ಸ್ವಪ್ರತಿಷ್ಠೆ ನಾವು ಇನ್ನೇನೋ ಆಲೋಚನೆ ಮಾಡ್ತಾ ಇರ್ತೀವಿ. ಆ ಆಲೋಚನೆಯಿಂದ ಎಡವು ಬೀಳ್ತೀವಿ. ಅದು ಹಾಗಾಗಬಾರ್ದು. ಅದಕ್ಕೋಸ್ಕರ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಇದೆ. ಗುರುವಿನ ಮಾರ್ಗದರ್ಶನ ಬೇಕು. ಗುರುವಿನ ಗುಲಾಮನಾಗುವವರೆಗೂ ಸಿಗದು ಕಾಣೆನ ಮುಕ್ತಿ. ಹಾಗೆ ಒಂದು ಗುರುವಿನ ಅನುಗ್ರಹ ಬೇಕಾದರೆ ನಾವು ಸಾಧ್ಯವಾದಷ್ಟು ಧರ್ಮದೆಡೆ ನಡಿಬೇಕು. ಧರ್ಮೋ ರಕ್ಷಿತಿ ರಕ್ಷಿತಃ, ಧರ್ಮ ರಕ್ಷಣೆ, ಧರ್ಮ ಸಂರಕ್ಷಣೆ ಆಗಲೇ ನಮ್ಮ ಜೀವನ ಸಹಿತ ಸುಭಿಕ್ಷಿತವಾಗಿರ್ತಕ್ಕಂಥದ್ದು. ದರ್ಪಣಾಂಜನ ರಾಶಿಫಲವನ್ನು ನೋಡೋಣ. ಅಂಬಾ ಮಹಾಲಕ್ಷ್ಮಿ.
ರಾಜರಾಜೇಶ್ವರಿ ರಾಜ್ಯದಾಯಿನಿ ರಾಜ್ಯಕಲಾವಲ್ಲಭ ಓಂ ಭಗವತೀ ನಮಃ ಭಗವತಾರಾಧ್ಯಾಯ ನಮಃ ಸಾಂಬ ಸದಾಶಿವಾಯ ನಮಃ ಅಂಬಾ ಮಹಾಲಕ್ಷ್ಮಿ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಅಂಬಾ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಮೃದೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೇಷರಾಶಿಯವರಿಗೆ ಚಂದ್ರ ಮತ್ತು ಗುರುವಿನ ಅನುಗ್ರಹ ಚೆನ್ನಾಗಿದೆ. ಜೊತೆಗೆ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂತಹ ಕಾಲವೂ ಹೌದು. ದೂರಬಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೀರಿ. ನೀವಿರ್ತಕ್ಕಂತಹ ಕ್ಷೇತ್ರಗಳಲ್ಲಿ ಮತ್ತಷ್ಟು ಕ್ಷೇತ್ರಗಳನ್ನು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿನ ನೋಡಬೇಕು, ಅದರಿಂದ ಏನಾದರೂ ಒಂದಿಷ್ಟು ಸಾಧನೆ ಮಾಡಬೇಕು ಅನ್ನೋ ಅಂತಹ ಒಂದು ಮಹದಾಸೆ ತಾವಿಟ್ಕೊಂಡಿರ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಒಂದು ಕೈಂಕರ್ಯಗಳ ಬಗ್ಗೆ ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಆದರೂ ಸಾಕಷ್ಟು ಲಾಭವನ್ನು ತಂದುಕೊಳ್ತಕ್ಕಂಥ ಒಂದು ವಿಶೇಷವಾದಂಥ ದಿನ. ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಸುಬ್ರಹ್ಮಣ್ಯೇಶ್ವರ ಸ್ವಾಮಿನ ಪ್ರಾರ್ಥನೆ ಮಾಡಿ ಗುರುಗಳ ಆಸ್ಥಾನಕ್ಕೆ ಬಂದು ಗುರುಗಳಿಗೆ ಒಂದಿಷ್ಟು ಕೆಂಪು ಪುಷ್ಪಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮೇಷರಾಶಿಯವರಿಗೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಸಿಕೊಳ್ಳಬಹುದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿಯಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರುವಿನ ಅನುಗ್ರಹ ಇದೆ. ಶುಕ್ರ ಇರ್ತಕ್ಕಂತಹ ಆಸ್ಥಾನ ಚೆನ್ನಾಗಿದೆ. ನೀವು ಯಾವ ಕೆಲಸವನ್ನು ಮಾಡಿ ಕಾರ್ಯಸಿದ್ಧಿ ಮಾಡ್ಕೋಬೇಕು, ಯಾವ ಕೆಲಸದಲ್ಲಿ ಯಶಸ್ಸನ್ನು ಕಾಣಬೇಕು, ಏನೆಲ್ಲ ವಿಶೇಷತೆಗಳನ್ನು ನೋಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆಯೋ ಅದನ್ನು ಶೀಘ್ರವಾಗಿ ಕೈಗೆತ್ತಿಕೊಳ್ತೀರಿ. ಹಾಗೆ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತಿನ ದಿವಸ ವೃಷಭ ರಾಶಿಯವರಿಗೆ ಮತ್ತಷ್ಟು ವಿಶೇಷವಾದಂಥ ಫಲವೂ ಇದೆ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಿಷ್ಟು ಗೋವುಗಳನ್ನು ಮುಟ್ಟಿ ನಮಸ್ಕಾರ ಮಾಡಿ, ಗೋ ಪ್ರಾರ್ಥನೆ ಮಾಡಿ, ನಿಮ್ಮ ಕೈಲಿ ಯಥಾಶಕ್ತಿ ಗೋವಿಗೆ ಏನಾದರೂ ಒಂದಿಷ್ಟು ಪದಾರ್ಥವನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಆದರೆ ಆರ್ಥಿಕ ಪರಿಸ್ಥಿತಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ಬೇಕು. ಅಂಗೈಲಿರ್ತಕ್ಕಂಥದ್ದನ್ನು ಮತ್ತೊಬ್ಬರು ಕೊಟ್ಟು ಅವರಿಂದೇ ಓಡಾಡೋದಕ್ಕಿಂತ ಕೊಡೋದಕ್ಕೆ ಮುನ್ನ 10 ಸತಿ ಆಲೋಚನೆ ಮಾಡಬೇಕು. ಆಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿರುತ್ತೆ, ಒಳ್ಳೆ ಲಾಭನೂ ಇರುತ್ತೆ. ಒಳ್ಳೆಯದಾಗಲಿ. ಗುರುಜಿ ಈಗ ರಾಶಿಫಲವನ್ನ ಮುಂದುವರಿಸ್ತಾರೆ. ಗುರುಜಿ ಮಿಥುನ ರಾಶಿಯಿಂದ ತಿಳಿಸ್ಕೊಡ್ಬೇಕಾಗಿತ್ತು. ಖಂಡಿತಮ್ಮ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಮಿಥುನ ರಾಶಿಯಲ್ಲಿ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರಗತಿಯನ್ನು ಕಾಣ್ತೀರಿ. ಮನಸ್ಸಲ್ಲಿರ್ತಕ್ಕಂತಹ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ಸಾಧ್ಯವಾದಷ್ಟು ಒಂದಿಷ್ಟು ವಿಶೇಷತೆಗಳನ್ನು ನೋಡ್ತಕ್ಕಂಥ ಈ ಶುಭ ದಿನ. ಇವತ್ತು ನೀವು ಅಂದುಕೊಂಡಂತಹ ಕೆಲಸಗಳು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರಗತಿ, ಜೊತೆಗೆ ಶತ್ರುಗಳಂತಕ್ಕಂಥದ್ದು ಬೆನ್ನಲ್ಲೇ ಇದ್ದರೂ ಸಹಿತ ಧೈರ್ಯದಿಂದ ಮುಂದೆ ನಡೆದು ನಿಮ್ಮ ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನ ಕೊಟ್ಟು ಅದರಿಂದ ಸಾಕಷ್ಟು ಪ್ರಗತಿನ ಕಾಣುವಂಥ ದಿನ. ಇವತ್ತು ಹೊಸದಾಗಿರ್ತಕ್ಕಂಥ ಹೊಸ ಸ್ನೇಹಿತರ ಪರಿಚಯವೂ ಹಾಗೂ ನಿಮಗೆ ಸಹಾಯ ಮಾಡ್ತೀವಿ ಅಂತ ಮುಂದೆ ಬರ್ತಕ್ಕಂತಹ ಅಭಿಮಾನಿ ದೇವರುಗಳು ಸಹಿತ ಸಾಕಷ್ಟು ಜನ ಸೇರ್ತಕ್ಕಂಥದ್ದು, ಅಥವಾ ನಿಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಾದರೂ ಮತ್ತಷ್ಟು ಲಾಭವನ್ನು ಕಾಣುವಂಥ ಒಂದು ಸಿಹಿ ದಿನ ಅಂತಲೂ ಹೇಳ್ಬೋದು. ಇವತ್ತು ಸಾಧ್ಯವಾದಷ್ಟು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ 9 ಜನ ಸಣ್ಣ ಸಣ್ಣ ಮಕ್ಕಳಿಗೆ, 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಏನಾರು ಒಂದಿಷ್ಟು ತಿನ್ನಲಿಕ್ಕೆ ಪದಾರ್ಥವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ನಂತರ ನಿಮ್ಮ ಮನೆಯಿಂದ ಆಚೆ ಹೊರಡೋದ್ರಿಂದ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಜೊತೆಗೆ ದುರ್ಗಾ ಗಣಪತಿಯ ಆರಾಧನೆ ಮಾಡಿ. ದುರ್ಗಾ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಒಂದು 21 ಗರಿಕೆಯನ್ನು ತಂದು ಗಣಪತಿ ಪಾದದ ಮೇಲೆ ಇಟ್ಟು ನಿಮ್ಮ ಕೆಲಸ ಕಾರ್ಯಗಳತ್ತ ನಿಮ್ಮ ಗಮನ ಹರಿಸೋದ್ರಿಂದ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ 20 ನಿಮಿಷದಲ್ಲಿ, 2 ರಿಂದ 4 ಗಂಟೆ 20 ನಿಮಿಷದಲ್ಲಿ ಈ ಸಮಯದಲ್ಲಿ ಬಂದೊದಗತಕ್ಕಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿದೆ. ಈ ಸಮಸ್ಯೆಗಳಿಗೆ ತಲೆ ಕೊಡದಿರ ಬಂದದ್ದೇನೇ ಬರಲಿ ಶ್ರೀನಿವಾಸನ ದಯವೊಂದಿರಲಿ ಅಂತ ಹೇಳಿ ಶ್ರದ್ಧಾಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿದ್ದೆ ಆದರೆ ನಿಮ್ಮ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಿಸ್ಕೊಳ್ತೀರಿ. ಒಳ್ಳೆಯ ಯೋಗ ಫಲ ಖಂಡಿತ ನಿಮಗಿದೆ. ನೀವು ಮಾಡ್ತಕ್ಕಂತಹ ನಿಮ್ಮ ಕೆಲಸ ಕಾರ್ಯಗಳ ಕಡೆ ನೀವು ಗಮನ ಕೊಟ್ಟು ನೀವು ಹಾಕುವಂಥ ಹೆಜ್ಜೆಯನ್ನು ದೃಢವಾದಂಥ ಸಂಕಲ್ಪ ಮಾಡಿ ನೀವು ನಡೆದಿದ್ದೇ ಆದರೆ ಹೆಚ್ಚಿನ ಲಾಭವನ್ನು ಶೀಘ್ರವಾಗಿ ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು
ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಕರ್ಕಾಟಕ ರಾಶಿಯವರಿಗೆ ಚಂದ್ರ ಮತ್ತು ಗುರುವಿನ ಅನುಗ್ರಹ ಇದೆ. ಇವತ್ತು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಹಾಗೆ ಮನಸ್ಸಲ್ಲಿ ಇರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಹಿತ ಈಡೇರಿಸಿಕೊಳ್ತಕ್ಕಂಥ ಒಂದು ವಿಶೇಷವಾದಂಥ ದಿನ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಪ್ರಯಾಣದ ವೇಳೆ ಸ್ವಲ್ಪ ಜೋಪಾನ ಇರಲಿ. ಹಾಗೆ ಯಾರೊಬ್ಬರ ಅಪೇಕ್ಷೆ ಎಲ್ಲರ ಅಪೇಕ್ಷೆಯನ್ನು ಈಡೇರಿಸಲಿಕ್ಕೆ ಆಗುವುದಿಲ್ಲ. ಆದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳ ಬಗ್ಗೆ ಅಥವಾ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಒಂದಿಷ್ಟು ಪ್ರಗತಿನ ಕಾಣುವಂಥ ಈ ಶುಭ ದಿನ. ಇವತ್ತು ಕರ್ಕಾಟಕ ರಾಶಿಯವರಿಗೆ ಒಂದು ಅರ್ಧ ದಿವಸ ತಲೆನೋವಾಗಲಿ, ಮೈಕೈ ನೋವಾಗಲಿ, ಸುಸ್ತಾಗಲಿ ಅಥವಾ ಯಾವುದೇ ಒಂದು ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟ್ ಇಲ್ಲದಿರತಕ್ಕಂಥ ಪರಿಸ್ಥಿತಿ ಆಗಲಿ ಇದು ಎದುರಾಗಬಹುದು. ಏನೇ ಆದರೂ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣಲಿಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿನ ಪ್ರಾರ್ಥನೆ ಮಾಡಿ. ಜೊತೆಗೆ ನಿಮ್ಮ ಮನೆ ದೇವರನ್ನ ಆರಾಧನೆ ಮಾಡಿ, ಸಾಧ್ಯವಾದರೆ ಯಾವುದಾದ್ರೂ ಒಂದು ಶಕ್ತಿ ದೇವಸ್ಥಾನಕ್ಕೆ, ದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚನೆಯ ಕುಂಕುಮ ಪ್ರಸಾದವನ್ನು ಹಣೆಗಿಟ್ಕೊಂಡು ಬರೋದ್ರಿಂದ ಮತ್ತಷ್ಟು ವಿಶೇಷವಾದಂತಹ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇದೆ. ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಂಕಷ್ಟಗಳನ್ನು ಎದುರಿಸಬೇಕಾಗತ್ತೆ. ನಿಮ್ಮ ಜೊತೆಲಿರ್ತಕ್ಕಂಥವ್ರು, ನಿಮ್ಮ ಆತ್ಮೀಯರು, ನಿಮ್ಮ ಸಂಬಂಧಿಕರು, ಬೇಕಾಗಿರ್ತಕ್ಕಂಥವ್ರು, ನೀವು ಯಾರನ್ನು ನಂಬಿರ್ತೀರೋ ಆ ವ್ಯಕ್ತಿಯಿಂದ ಸಾಕಷ್ಟು ಅನುಕೂಲ ಆಗಬಹುದು ಅಂತ ನೀವು ತಿಳಿದಿದ್ರೆ ಅಂಥವರಿಂದಲೇ ಇವತ್ತು ಸ್ವಲ್ಪ ಸಮಸ್ಯೆ ಎದುರಾಗಬಹುದು. ಜೋಪಾನ. ಜೊತೆಗೆ ಮನೆಯಲ್ಲಿರ್ತಕ್ಕಂಥವ್ರ ಹಿರಿಯರ ಮಾರ್ಗದರ್ಶನ ಬೇಕೇ ವಿನಃ ಮಾರ್ಗ ಮಧ್ಯದಲ್ಲಿ ಸಿಗ್ತಕ್ಕಂತಹ ಅಪರೂಪವಾದಂತಹ ವ್ಯಕ್ತಿಗಳ ಮಾರ್ಗದರ್ಶನ ನಿಮಗೆ ಅವಶ್ಯಕತೆ ಇಲ್ಲ. ಆದರೆ ನೀವು ನಡೀತಕ್ಕಂಥದ್ದು ಹೊರಗಡೆ ಅವರಿಗೆ ಹೆಚ್ಚು ಮಣೆ ಹಾಕ್ತೀರಿ. ಮನೆಯಲ್ಲಿರ್ತಕ್ಕಂಥವ್ರು ಸದಾ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಇವರ ಮಾರ್ಗದರ್ಶನವನ್ನು ತಿರಸ್ಕರಿಸಿ ಹೊಸದಾಗಿ ಬಂದಂತಹ ಅವರ ಮಾರ್ಗದರ್ಶನದ ಹಿಂದೆ ಹೊರಡ್ತೀರಿ. ಅಲ್ಲಿ ಸಮಸ್ಯೆಗಳನ್ನು ಮನೆಗೆ ತಂದುಕೊಳ್ತೀರಿ. ಸಿಂಹರಾಶಿಯವರು ಹಾಕುವ ಹೆಜ್ಜೆ ಜೋಪಾನ. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಆದರೂ ನಿಮ್ಮ ಆಲೋಚನೆ ಅಂತಕ್ಕಂಥದ್ದು ಬಹಳ ಸೂಕ್ಷ್ಮವಾಗಿ ಆಲೋಚಿಸಬೇಕು. ಆ ಸೂಕ್ಷ್ಮ ರೀತಿ ಆಲೋಚನೆ ಮಾಡೋದ್ರಿಂದ ಬರ್ತಕ್ಕಂತಹ ದೋಷಗಳನ್ನು ದೂರ ಮಾಡ್ಕೋಬೋದು. ಸಾಧ್ಯವಾದರೆ ಇವತ್ತಿನ ದಿವಸ ಒಂದು ಸ್ವಲ್ಪ ಗೋಧಿಯಿಂದ ಮಾಡಿರ್ತಕ್ಕಂತಹ ಪದಾರ್ಥಗಳನ್ನು ತಂದು ಮಕ್ಕಳಿಗಾಗಲಿ, ಹಿರಿಯರಿಗಾಗಲಿ, ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗಾಗಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸ್ವಲ್ಪ ನೆಮ್ಮದಿಯನ್ನು ಕಾಣ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕನ್ಯಾರಾಶಿಯವರಿಗೆ ಚಂದ್ರ ಮತ್ತು ಗುರುವಿನ ಅನುಗ್ರಹ ಇದೆ. ಜೊತೆಗೆ ಯಾವುದೇ ಸಮಸ್ಯೆಗಳಾದರೂ ಆ ಸಮಸ್ಯೆಗಳನ್ನು ಹೊಡೆದೋಡಿಸ್ಕೊಳ್ಬಹುದು. ನಾನು ಸಹಿತ ನನ್ನ ಸ್ವತಂತ್ರತೆ ನಾನು ಬದುಕಬಹುದು, ಅಥವಾ ಏನೇ ಕಷ್ಟಗಳು ಬಂದರೂ ಆ ಕಷ್ಟಗಳನ್ನು ದೂರ ಮಾಡಿಕೊಂಡು ನಾನು ನೆಮ್ಮದಿಯುತವಾಗಿ ಚೆನ್ನಾಗಿರ್ಬೋದು ಅನ್ನೋ ಒಂದು ಮನಸ್ಥಿತಿ ನಿಮಗಿರುತ್ತೆ. ಆದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ದುಡುಕು ಸ್ವಭಾವ. ಬಹಳ ಬೇಗ ದುಡುಕ್ತೀರಿ. ಯಾವುದೇ ಒಂದು ತೀರ್ಮಾನ ತಗೋಬೇಕಾದ್ರೆ ಹಿಂದೆ ಮುಂದೆ ಆಲೋಚನೆ ಮಾಡದಿರೋ ತೀರ್ಮಾನ ತಂದುಕೊಳ್ತೀರಿ. ಅಲ್ಲಿ ನೋವುಂಟು ಮಾಡ್ಕೊಳ್ತೀರಿ. ಆದರೆ ನಿಮ್ಮ ಅದೃಷ್ಟ ರೇಖೆ ಚೆನ್ನಾಗಿದೆ. ನಿಮಗಿವತ್ತು ನಿರ್ಸ ಇರ್ತಕ್ಕಂತಹ ನಿಮ್ಮ ಭವಿಷ್ಯತ್ತು ಚೆನ್ನಾಗಿದೆ. ನಿಮ್ಮ ಆತ್ಮೀಯರು, ಬಂಧುಗಳು ಅಥವಾ ಮತ್ತೊಬ್ಬರ ಮಾರ್ಗದರ್ಶನದಂತೆ ನಡೆಯೋದ್ರಿಂದ ಇವತ್ತು ಅತಿ ಹೆಚ್ಚು ಲಾಭವನ್ನು ಸಹಿತ ಸಿದ್ಧಿಸ್ಕೊಳ್ತೀರಿ. ಒಳ್ಳೆ ಯೋಗ ಫಲ ನಿಮಗಿದೆ. ಒಳ್ಳೆಯದಾಗಲಿ. ಗುರುಜಿ ಈಗ ರಾಶಿ ಫಲವನ್ನ ಮುಂದುವರಿಸ್ತಾರೆ. ಗುರುಜಿ, ತುಲಾ ರಾಶಿಯಿಂದ ತಿಳಿಸ್ಕೊಡ್ಬೇಕಾಗಿತ್ತು. ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ತುಲಾರಾಶಿಯವರಿಗೆ ಚಂದ್ರ ಮತ್ತು ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತೀರಿ. ಇವತ್ತು ಗುರುಗಳ ಆಸ್ಥಾನಕ್ಕೆ ಹೋಗಿ ಬನ್ನಿ. ಗುರುಗಳ ದರ್ಶನ ಮಾಡಿ, ಗುರು ಪಾದುಕೆಗಳ ದರ್ಶನ ಮಾಡಿ. ಆಗ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ. ಮನಸ್ಸಿಗೆ ಒಂದಿಷ್ಟು ಶಾಂತಿ ಸಿಗುತ್ತೆ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ನಿಮ್ಮ ತಂದೆ ಅಥವಾ ತಾಯಿಯ ಮಾರ್ಗದರ್ಶನ ತೆಗೆದುಕೊಳ್ಳಿ. ಅಥವಾ ಅವರಿಬ್ಬರೂ ದೂರದಲ್ಲಿದ್ದಾರೆ, ನನಗೆ ಯಾರೂ ಇಲ್ಲ ಅಂದ್ಕೊಂಡ್ರೆ ಅಂತಹ ಸಮಯದಲ್ಲಿ ನೀವು ಬಹಳ ಆತ್ಮೀಯರು ಅಂತ ಯಾರಿದ್ದಾರೋ ಅವರು ಮಾರ್ಗದರ್ಶನ ತೆಗೆದುಕೊಳ್ತಕ್ಕಂಥದ್ದು. ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳು ಎಷ್ಟು ಸರಿ ಇದೆ ತಪ್ಪಿದೆ ಅನ್ನೋದನ್ನು ಒಮ್ಮೆ ಆಲೋಚನೆ ಮಾಡಿ ನಂತರ ತೀರ್ಮಾನ ತಂದುಕೊಳ್ಳೋದು ಬಹಳ ಉತ್ತಮ. ಏನೇ ಆದರೂ ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ಬೇಕು. ಆ ಯಶಸ್ಸನ್ನು ಸಂಪಾದನೆ ಮಾಡಲಿಕ್ಕಾಗಿ ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡೋದರಲ್ಲಿ ಖಂಡಿತ ತಪ್ಪಿಲ್ಲ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಎಂತಹ ಸಂಕಷ್ಟಗಳಿದ್ರೂ ಆ ಸಂಕಷ್ಟಗಳಿಂದ ಮುಕ್ತರಾಗಬೇಕಾದ್ರೆ ಇವತ್ತು ಗುರು ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿಯವರಿಗೆ ಮನಸ್ಸಲ್ಲಿ ತುಂಬ ಚಂಚಲತೆ ಇದೆ. ಯಾವ ಕೆಲಸ ಮಾಡೋದು, ಯಾವ್ದು ಬಿಡೋದು, ಏನು ಮಾಡಿದ್ರೆ ಸರಿ ಇರುತ್ತೆ, ಯಾವ್ದು ಮಾಡಿದ್ರೆ ತಪ್ಪಾಗುತ್ತೆ, ಅಥವಾ ನಾನು ಮಾಡ್ತಿರೋದು ಸರಿಯೋ ತಪ್ಪೋ, ಈ ಥರ ಕನ್ಫ್ಯೂಷನಲ್ಲಿ ಇರ್ತೀರಿ. ಈ ಕನ್ಫ್ಯೂಷನ್ ಅಂತಕ್ಕಂಥದ್ದು ತುಂಬ ಇದೆ. ಆದರೆ ನಿಮ್ಮೊಳಗೆ ನೀವು ಏನು ತೂಕವಾಗಿ ಆಲೋಚನೆ ಮಾಡ್ತಿರೋ, ಯಾವ ವಿಚಾರವನ್ನು ತೂಕವಾಗಿ ಆಲೋಚನೆ ಮಾಡಿ ಈ ತೀರ್ಮಾನ ಕರೆಕ್ಟು ಅಂತ ನಿಮಗೆ ನೀವು ತೀರ್ಮಾನ ತಂದುಕೊಂಡ್ರೆ ನಿಜಕ್ಕೂ ಅದು ಸರಿಯಾಗೇ ಇರುತ್ತೆ.
ನೀವು ನಿಮ್ಮ ತೀರ್ಮಾನವನ್ನು ಮತ್ತೊಬ್ಬರಿಗೆ ಬಿಟ್ಟು ಅವರ ಮಾರ್ಗದರ್ಶನಂತೆ ನಡೆಯೋದಕ್ಕೆ ಹೊರಟ್ರೆ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಕಾರಣ ವೃಶ್ಚಿಕ ರಾಶಿಯವರಿಗೆ ಗ್ರಹಗತಿಗಳಲ್ಲಿ ಶನಿ ಇರ್ತಕ್ಕಂಥ ಆಸ್ಥಾನ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದ್ದಲ್ಲ. ಯಾವಾಗ ಕೇತು ಮತ್ತು ಶನಿಶ್ಚರನ ಆಶೀರ್ವಾದವನ್ನು ಸಮಂಜಸವಾಗಿ ಇಲ್ದಿರುತ್ತೋ ಅಂಥ ಸಮಯದಲ್ಲಿ ಮನಸ್ಸು ಹುಚ್ಚೆದ್ದು ಕುಣಿತಾ ಇರುತ್ತೆ. ಇಲ್ಲದ ಆಸೆಗಳಾಗಲಿ ಅಥವಾ ದೂರದ ಬೆಟ್ಟ ನುಣ್ಣಿಗೆ ಅಂತ ತುಂಬ ದೂರ ನಡೀತಕ್ಕಂಥದ್ದಾಗಲಿ ಅಥವಾ ಏನೋ ಒಂದು ಆಸೆ ಆಕಾಂಕ್ಷೆಯಿಂದ ಯಾವುದೋ ಒಂದು ಕೆಲಸನ ಗೆಲ್ಬೋದು ಅಂಥೇಳಿ ನಿಮ್ಮ ಹುಚ್ಚು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದಾಗಲಿ ಇವೆಲ್ಲವೂ ಸಹಿತ ವೃಶ್ಚಿಕ ರಾಶಿಯವರಿಗೆ ಎದುರಾಗಬಹುದು. ಇಂತಹ ಸಮಯದಲ್ಲಿ ನೀವು ಮಾಡಬೇಕಾದ್ದು ಔದುಂಬರ ಪ್ರಾರ್ಥನೆ. ಔದುಂಬರ ವೃಕ್ಷಕ್ಕೆ 11 ನಮಸ್ಕಾರ ಮಾಡೋದ್ರಿಂದ ಆ ವೃಕ್ಷದ ತಲೆಗೆ ಒಂದು 10 ನಿಮಿಷ ಕೂತ್ಕೊಳ್ಳೋದ್ರಿಂದ ಇಂತಹ ಒಂದು ತೊಂದರೆಗಳಿಂದ ಮುಕ್ತರಾಗ್ತೀರಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಧನುರಾಶಿಯವರಿಗೆ ಚಂದ್ರ ಮತ್ತು ಗುರುವಿನ ಅನುಗ್ರಹ ಇದೆ. ಚಂದ್ರನ ಅನುಗ್ರಹ ಇದ್ದರೂ ಮನಸ್ಸು ನೆಮ್ಮದಿ ಇರುತ್ತೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳ ಸೆರಮಾಲೆ ಇದೆ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಸಾಕಷ್ಟು ನಿಷ್ಠುರ ಹೊತ್ಕೊಳ್ತಾ ಇದ್ದೀರಿ. ನಿಮಗರಿವಿಲ್ಲ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪರಿಸರ ನಿಮ್ಮನ್ನು ನೋಡಿ ನಗ್ತಾ ಇದೆ. ಜೊತೆಗೆ ಸುತ್ತಮುತ್ತ ಇರ್ತಕ್ಕಂತಹ ನಿಮ್ಮ ಆತ್ಮೀಯರು, ಅಣ್ಣ ತಮ್ಮಂದಿರು, ನಿಮ್ಮ ಸಂಬಂಧಿಕರು ಎಲ್ಲರೂ ಸಹಿತ ನಿಮ್ಮ ಮುಂದೆ ಮಾತಾಡ್ದಿರೇ ಇರಬಹುದು. ಆದರೆ ನಿಮ್ಮ ಹಿಂದೆ ಮಾತಾಡಿಕೊಂಡು ನಿಮ್ಮನ್ನು ನೋಡಿ ನಗುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಜೊತೆಗೆ ನೀವು ಯಾವ ಕೆಲಸವನ್ನು ಸಹಿತ ಪರಿಪಕ್ವವಾಗಿ ಮಾಡ್ತಾ ಇಲ್ಲ, ಯಾವುದೂ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಮನಸ್ಸಿಗೆ ನಿಮಗೂ ಆ ಬಾಧೆ ಇದೆ. ಆದರೆ ಅದನ್ನು ಹೇಗೆ ವ್ಯಕ್ತಪಡಿಸಬೇಕು, ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಅನ್ನತಕ್ಕಂಥದ್ರ ಅರಿವು ನಿಮಗಿಲ್ಲದಂಥ ರೀತಿಯಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಸಮಾಧಾನವೂ ಇದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡಿ. ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡಿ ಇದನ್ನು ಇವತ್ತಿನ ಸಹ ಗೋಧಿ ಆಗಲಿ ಅಥವಾ ಗೋವಿಗಾಗಲಿ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಕೊಡ್ತಕ್ಕಂಥದ್ದು, ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ತಂದು ಆ ಪದಾರ್ಥಗಳನ್ನು ಮಕ್ಕಳಿಗೆ ಹಂಚೋದ್ರಿಂದ ಇವತ್ತಿನ ದಿವಸ ಧನುರಾಶಿಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬಹುದು. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಶನೇಶ್ಚರನ ಅನುಗ್ರಹ ಇದೆ. ಮಾರುತಾತ್ಮಜನ ಪ್ರಸನ್ನಾಂಜನೇಯ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಇದೆ. ಮಕರ ರಾಶಿಯವರು ಎಲ್ಲಿ ಸಮಸ್ಯೆಗಳಂತ ಹೊತ್ಕೊಂಡು ಸಾಕಷ್ಟು ನೋವು ಅನುಭವಿಸ್ತಾ ಇದ್ರು, ಅನಾರೋಗ್ಯ ಮತ್ತು ಆರೋಗ್ಯ ಸರಿ ಇಲ್ಲದಿರತಕ್ಕಂಥದ್ದು, ಚಂಚಲತೆಯಿಂದ ಒದ್ದಾಡುವಂಥದ್ದು, ಭಾಳಷ್ಟು ನೋವಿಂದ ಇರ್ತಾ ಇದ್ರು, ಆ ನೋವುಗಳನ್ನು ದೂರ ಮಾಡಿಕೊಂಡು ಒಂದಿಷ್ಟು ನೆಮ್ಮದಿ ಕಾಣುವಂತಹ ದಿನ, ಅಂತಹ ಒಂದು ಬದುಕು ನಿಮ್ಮ ಹಿಂದೆ ಇದೆ. ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುಬಲ ಇದೆ. ಇದು ಒಳ್ಳೆಯ ಸಮಯ. ಈ ಸಮಯವನ್ನು ಸಾಧ್ಯವಾದಷ್ಟು ಸದ್ವಿನಿಯೋಗ ಮಾಡಿಕೊಳ್ಳಿ. ಇವತ್ತು ನೀವು ಮಾಡಬೇಕಾದ್ದು ಬಿಳಿ ಎಕ್ಕದ ಗಿಡಕ್ಕೆ 11 ನಮಸ್ಕಾರ ಮಾಡಿ ಗುರುಗಳ ಆಸ್ಥಾನಕ್ಕೆ ಹೋಗಿ ಗುರುಗಳ ದರ್ಶನ ಮಾಡ್ಕೊಂಡು ಬನ್ನಿ. ಸಾಧ್ಯವಾದರೆ ಒಂದಿಷ್ಟು ಕೆಂಪು ಕಲ್ಸಕ್ಕರೆಯನ್ನು ಕೊಟ್ಟು ಭಗವಂತನ ಪ್ರಾರ್ಥನೆ ಮಾಡಿ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಮಕರ ರಾಶಿಯವರು ಪಡೆಯಬಹುದು. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರನ ಆಸ್ಥಾನ ಚೆನ್ನಾಗಿದ್ದಾಗ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಜೊತೆಗೆ ಯಾವುದೇ ಕೈಂಕರ್ಯಗಳನ್ನು, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಬಹಳ ಮುಖ್ಯ. ಅಥವಾ ನಿಮ್ಮ ಕೆಲಸದಲ್ಲಿ ಯಶಸ್ಸು ಕಾಣಬೇಕಾದರೆ ನೀವು ನಂಬಿರ್ತಕ್ಕಂತಹ ದೇವಿಯ ಅನುಷ್ಠಾನ, ಶನೇಶ್ಚರನ ಆರಾಧನೆ ಇದು ಬಹಳ ಮುಖ್ಯ. ಶನ್ನೋ ದೇವೀರವಿಷ್ಟಯೇ ಅಪೋ ಭವಂತ ವೇದೇಂಶಯೋರವಿಷ್ಟವಂತನಃ ಶನೇಶ್ಚರಾಯ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿನ ಪ್ರಾರ್ಥನೆ ಮಾಡಿ, ಜೊತೆಗೆ ಶನೇಶ್ಚರನ ಆರಾಧನೆ ಮಾಡಿ ಕುಂಭರಾಶಿಯವರು ಸಾಕಷ್ಟು ಯಶಸ್ಸನ್ನೇ ಕಾಣ್ತೀರಿ. ಇನ್ನು ಕಡೇ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಚಂದ್ರ ಮತ್ತು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಭಗವಂತನ ಒಂದು ವಿಶೇಷವಾದಂತಹ ರೀತಿ ಆತನ ಆಶೀರ್ವಾದ ನಿಮಗೆ ಸಿಗೋದ್ರಿಂದ ಇವತ್ತಿನ ದಿವಸ ಮೀನರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ನೋವು, ನಿಮ್ಮ ಅಳಿಲು, ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಸಹಿತ ಮತ್ತೊಬ್ಬರಲ್ಲಿ ಹಂಚಿಕೊಂಡು ಮನಸ್ಸನ್ನು ಹಗುರಪಡಿಸ್ಕೊಳ್ತೀರಿ. ಹಾಗೆ ಮಾಧ್ಯಾಹ್ನಿಕ ಪ್ರಸಾದ, ಇವತ್ತು ಮಧ್ಯಾಹ್ನ ಅನ್ನಪ್ರಸಾದವೂ ಸಹಿತ ಬಹಳ ವಿಶೇಷವೇ. ದಿನಂಪ್ರತಿ ನೆಮ್ಮದಿಯಾಗಿ ಕೂತು ಊಟ ಮಾಡಲಿಕ್ಕೂ ಆಗ್ತಿರೋದಿಲ್ಲ. ಆದರೆ ಇವತ್ತಿನ ದಿವಸ ಎಷ್ಟೋ ಜನ ಲಕ್ಷಣವಾಗಿ ಕೂತು ಊಟ ಮಾಡ್ತೀರಿ, ಅದೇ ಪ್ರಕಾರವಾಗಿ ಒಳ್ಳೆ ಪ್ರಸಾದ ತಿಂತೀರಿ. ನಿಮ್ಮ ಜೊತೆ ನಿಮ್ಮ ಆತ್ಮೀಯರು, ನಿಮ್ಮ ಬಂಧುಗಳನ್ನು ಸಹಿತ ಸಂತೋಷವಾಗಿಡುವಂಥ ರೀತಿಯಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ತೀರಿ. ಜೊತೆಗೆ ಮೀನರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಸಾಧ್ಯವಾದರೆ ಒಂದಷ್ಟು ಶ್ವಾನಗಳಿಗೆ ಬೀದಿ ನಾಯಿ ಆಗಿರ್ಬೋದು, ಮನೆಯಲ್ಲಿ ಸಾಕಿರ್ತಕ್ಕಂತಹ ನಾಯಿಗಳಾಗಿರ್ಬೋದು, ಅಂತಹ ನಾಯಿಗಳಿಗೆ ನಿಮ್ಮ ಕೈಯಿಂದ ಒಂದಿಷ್ಟು ಪದಾರ್ಥಗಳನ್ನು ಹಾಕೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ.
ಇದು ಕಡೆಯ ರಾಶಿ ಮೀನರಾಶಿಯವರ ದಿನ ಭವಿಷ್ಯ. ಈ ಮೂಲಕವಾಗಿ 12 ರಾಶಿಗಳ ದಿನ ಭವಿಷ್ಯವನ್ನ ಗುರುಜಿ ತಿಳಿಸ್ಕೊಟ್ಟಿದ್ದಾರೆ. ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸ್ತೀವಿ. ನೀವು ನಮಗೆ ಕರೆ ಮಾಡಬಹುದು, ಗುರುಜಿಯವರ ಹತ್ರ ಮಾತನಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡ್ಕೋಬಹುದು ಅಂತ ಹೇಳ್ತಾ ಬನ್ನಿ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ನಮ್ಮ ಇವತ್ತಿನ ಕಾರ್ಯಕ್ರಮದ ಮೊದಲ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ ತಿಳಿದುಕೊಳ್ಳೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಮೇಡಮ್, ನಮ್ಮ ಹೆಸರು ವೇದಾವತಿ ಬಾಯಿ ಅಂದ್ಬಿಟ್ಟು ಮೇಡಮ್. ಎಲ್ಲಿಂದ ಕರೆ ಮಾಡಿದಿರಮ್ಮ? ಚಿಂತಾಮಣಿ ತಾಲೂಕು ಸಂತೆಕಳ್ಳಳ್ಳಿ ಗ್ರಾಮ ಅಂದ್ಬಿಟ್ಟು ಮೇಡಮ್ ನಮ್ದು. ಸರಿಮ್ಮ, ಗುರುಜಿ ಹತ್ರ ಮಾತನಾಡ್ಬೇಕಾ, ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ನಮ್ ಬಗ್ಗೆನೇ ಕೇಳ್ಬೇಕು ಮೇಡಮ್. ಮಾತನಾಡಿಮ್ಮ, ಗುರುಜಿ ಇದ್ದಾರೆ. ಕೊಡಿ ಮೇಡಮ್. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿ. ಗುರುಜಿ, ನಾವು ಸಂತೆಕಳ್ಳಳ್ಳಿಯಿಂದ ಮಾತಾಡ್ತಾ ಇರೋದು ಗುರುಜಿ. ನಮ್ಮ ಯಜಮಾನ್ರು ಟೈಲರ್ ಗುರುಜಿ. ಇಲ್ಲಿ ನಾವು ಮನೇಲಿ ಅಂಗಡಿ ಇಟ್ಕೊಂಡಿದೀವಿ. ಅವ್ರು ಏನ್ ಕೆಲಸ ಮಾಡಿದ್ರುನು ಅವ್ರಿಗೆ ಕೈಗೆ ಬಂದಿದ್ ಬಾಯಿಗೆ ಬರ್ತಾ ಇಲ್ಲ ಗುರುಜಿ. ನಾವ್ ಏನ್ ಮಾಡಿದ್ರುನು. ನಮ್ಮ ಮಾವ ಅವರು ಇದು ಮಜಾಕ್ ಟೈಲ್ಸ್ ಫ್ಯಾಕ್ಟ್ರಿ ಗುರುಜಿ, ಇದು ಮಾಲೂರಲ್ಲಿ ಮಾಡ್ಕೊಂಡಿದ್ರು. ಒಂದ್ ಸುಮಾರು 9 ವರ್ಷ ಆಗಿತ್ತು ಗುರುಜಿ ಅದನ್ನ ಮಾಡಿ. ಅದು ಏನೋ ಹಿಂಗೆ ಲಾಸ್ಟ್ ಬಂದು ಸೇಲ್ ಮಾಡ್ಬಿಟ್ರಿ ಗುರುಜಿ. ಅದು ಬರೀ ರಿಜಿಸ್ಟ್ರೇಷನ್ ಮಾತ್ರನೇ. ಇದು 3 ತಿಂಗಳಿಗೆ ಮಾತ್ರ ಟೈಮ್ ಕೊಟ್ಟಿದ್ದು ಗುರುಜಿ ನಾವು. ಆದ್ರೆ ಅದು ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ ಗುರುಜಿ. ತುಂಬಾ ಸಾಲದಲ್ಲೇ ಇದೀವಿ ಗುರುಜಿ. ನಾವ್ ಏನ್ ಮಾಡಿದ್ರು ನಮ್ ಕೈಗೆ ಸಿಗ್ತಾ ಇಲ್ಲ ಗುರುಜಿ. ಏನ್ ಮಾಡೋದು ಗುರುಜಿ? ಏನಾದ್ರೂ ಪರಿಹಾರ ಹೇಳಿ ನಮ್ಗೆ. ಮನೇಲಿ ಯಾವಾಗ್ಲೂ ಕಿರಿಕಿರಿ ಗುರುಜಿ. ನಾವಿಬ್ರು ಅಕ್ಕ ತಂಗಿರಿ ಇರೋದ್ ಮನೇಲಿ. ನಮ್ ಯಜಮಾನ್ರು ದೊಡ್ಡವರು, ಇನ್ನೊಬ್ರು ಚಿಕ್ಕವರಿದ್ದಾರೆ. ನಾವು ಯಾವಾಗ್ಲೂ ಜಗಳನೇ ಗುರುಜಿ ಮನೇಲಿ. ಏನಂದ್ರೆ ಏನು ಮಾತಾಡಕ್ಕೆ ಆಗಲ್ಲ. ಅವ್ರು ನಮ್ ಜೊತೆ ಮಾತಾಡಿ 2 ತಿಂಗಳಾಗೈತೆ ಗುರುಜಿ. ಮನೇಲಿ ಯಾವಾಗ್ಲೂ ಜಗಳ ಗುರುಜಿ. ಚಿಂತೆ ಮಾಡ್ಬಿಡಮ್ಮ. ಇದಕ್ಕೆ ಸಂಬಂಧಪಟ್ಟಂಗೆ 16 ದಿನಗಳ ಕಾಲ ನಾನು ಅನುಷ್ಠಾನವನ್ನು ಹೇಳ್ತೀನಿ. ಹೇಳಿ ಗುರುಜಿ. ನಾನು ಈಗ ಹೇಳ್ತಾ ಇರ್ತಕ್ಕಂಥ ಅನುಷ್ಠಾನ ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನ್ವಯಿಸುವಂತಹದ್ದು. ಜೊತೆಗೆ ಯಾರೊಬ್ಬರ ಮನೆಗಳಲ್ಲಿ ಇಂತಹ ಸಂಕಷ್ಟಗಳಿದೆಯೋ, ಕೋರ್ಟು ಕಚೇರಿ ಕೇಸ್ ಇರಬಹುದು, ಮನೆಯಲ್ಲಿ ನೆಮ್ಮದಿ ಇಲ್ದಿರತಕ್ಕಂಥದ್ದು ಇರಬಹುದು, ಅಥವಾ ನಿಮ್ಮ ಕಷ್ಟಪಟ್ಟು ದುಡಿತಕ್ಕಂತಹ ಹಣ ನಿಮಗೆ ಕೈಗೆ ಎಟಕದಿರತಕ್ಕಂಥದ್ದು ಇರಬಹುದು, ಅನಾರೋಗ್ಯ ಅಂತಕ್ಕಂಥದ್ದು ಮನೆಯಲ್ಲಿ ತಾಂಡವಾಡ್ತಾ ಇರಬಹುದು. ಇಂತೆಲ್ಲಾ ಸಮಸ್ಯೆಗಳಿಗೂ ಸೂಕ್ತವಾದಂತಹ ಪರಿಹಾರ ಈಗ ನಾನು ತಿಳಿಸ್ತಕ್ಕಂಥದ್ದು. ಒಂದು ಸ್ವಲ್ಪ ಹೊತ್ತು ತಾವು ಈ ಕಾರ್ಯಕ್ರಮ ಹಾಗೆ ಮುಂದುವರಿಸಿ ನೋಡ್ತಾ ಇರಿ. ಈ ಸಣ್ಣದಾದಂತಹ ಒಂದು ವಿರಾಮ ತೆಗೆದು ಪುನಃ ನಾನು ನಿಮ್ಮ ಮುಂದೆ ಈ ಒಂದು ವಿಚಾರವನ್ನ ಸ್ಪಷ್ಟೀಕರಿಸ್ತೇನೆ. ಒಳ್ಳೇದಾಗ್ಲಿ ತಾಯಿ. ವೇದಾವತಿ ಬಾಯಿಯವರು ಲೈನಲ್ಲಿ ಇದ್ದೀರಾ ಅಲ್ವಾ? ಇದೀವಿ ಸರ್. ನಿಮ್ಮ ಸಮಸ್ಯೆಗೆ ಗುರುಜಿಗ ಪರಿಹಾರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ಸರಿ. ಹಲೋ. ಹಲೋ, ಹೇಳಿ ಗುರುಜಿ. ಬರ್ಕೊಳ್ಳಿಮ್ಮ, ನಾ ಹೇಳದನ್ನ ಬರ್ಕೊಳ್ಳಿ. ಬರ್ಕೊಂತೀವಿ ಗುರುಜಿ. ವೇದಾವತಿ ಅವರೇ, ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ ಮೊದಲು. ಇಲ್ಲ, ಕಮ್ಮಿ ಮಾಡಿದೀವಿ ಮೇಡಮ್. ಹಲೋ. ಹಲೋ, ಹೇಳಿ ಗುರುಜಿ, ನಾವು ಬರ್ಕೊಂತೀವಿ. ಬರ್ಕೊಳ್ಳಿ. ಹಾಗೇನೆ ನಿಮ್ಮ ಮೊಬೈಲ್ನ ಆನ್ ಮಾಡಿ ಇಟ್ಕೊಳ್ಳಿ. ಮೊಬೈಲ್ ರೆಕಾರ್ಡ್ ಇರುತ್ತೆ, ಆ ರೆಕಾರ್ಡ್ ಆಪ್ಷನ್ ಇಟ್ಕೊಳ್ಳಿ. ಆಗ ನಿಮಗೆ ಅನುಕೂಲ ಆಗುತ್ತೆ. ಆಯ್ತಮ್ಮ? ಮೊಬೈಲ್ ಆನ್ ಕರಿಂಗೆ. ಹಲೋ, ಹೇಳಿ ಗುರುಜಿ. 9 ಬಿಳಿ ಎಕ್ಕದ ಎಲೆ, 9 ಬಿಳಿ ಎಕ್ಕದ ಎಲೆ, ಗುರುಜಿ. 9 ಕೆಂಪು ಹೂವು. 9 ಕೆಂಪು ಹೂವು. ಏನು ಗುರುಜಿ? ಕೆಂಪು ಯಾವ್ದು ಬೇಕಾದ್ರೂ ಆಗ್ಬೋದು. ದಾಸವಾಳ ಆಗ್ಬೋದು, ಸರಿ ಗುರುಜಿ. ಅಥವಾ ಕಣಗ್ಲೆ ಆಗ್ಬೋದು, ಯಾವ್ದಾದ್ರು ಪರವಾಗಿಲ್ಲ. ಒಟ್ಟು 9 ಕೆಂಪು ಹೂವು. ಸರಿ ಗುರುಜಿ. 9 ಬಿಳಿ ಎಕ್ಕದ ಎಲೆ, 9 ಕೆಂಪು ದಾಸವಾಳ, ಸರಿ ಗುರುಜಿ. 9 ಬಟ್ಲಡಿಕೆ, 18 ವಿಳೆದೆಲೆ, 18 ವಿಳೆದೆಲೆ, ಜೊತೆಗೆ ಗಣಪತಿ ಪ್ರಾರ್ಥನೆ ಮಾಡಿ ಇದೆಲ್ಲವನ್ನು ಸಹಿತ ಒಂದು ಬಾಳೆ ಎಲೆ ಮೇಲೆ ಇಡತಕ್ಕಂಥದ್ದು. ಬಾಳೆ ಎಲೆ ಮೇಲೆ ಇಟ್ಟು ಆ ಇಟ್ಟಂತಹದ್ದನ್ನು 18 ವಿಳೆದೆಲೆ ಏನಿರುತ್ತೋ ಅದನ್ನು 2 ವಿಳೆದೆಲೆ 1 ಅಡಿಕೆ ಆ ಪ್ರಕಾರ ಇಟ್ಟು 9 ಬಿಳಿ ಎಕ್ಕದ ಎಲೆಯನ್ನು 9 ಕೆಂಪು ಹೂವನ್ನು ಆ ಎಲೆ ಮೇಲೆ ಇಡ್ತಕ್ಕಂಥದ್ದು. ಇಟ್ಟು ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ, ಚಂಡಿಕಾ, ಮಹಾಗಣಪತಿ ಈ ಪ್ರಕಾರವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇದಕ್ಕೆ ನೈವೇದ್ಯವಾಗಿ ಒಂದಿಷ್ಟು ತೆಂಬಿಟ್ಟು ನೈವೇದ್ಯ ಮಾಡ್ತಕ್ಕಂಥದ್ದು. ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ ಲಕ್ಷ್ಮಿಯ ವಿಗ್ರಹಕ್ಕೆ ಅಥವಾ ಲಕ್ಷ್ಮಿ ಫೋಟೋಗೆ, ಅಥವಾ ಲಕ್ಷ್ಮಿ ಫೋಟೋ ಲಕ್ಷ್ಮಿ ವಿಗ್ರಹ ಎರಡೂ ನಮ್ಮಲ್ಲಿಲ್ಲ ಅಂದರೆ ಒಂದಿಷ್ಟು ದಪ್ಪ ಅರಿಶಿನನ್ನು ನೀರಲ್ಲಿ ಕಲಸಿ ಅರಿಶಿಣದ ಉಂಡೆ ಮಾಡಿ ಆ ಉಂಡೆಯನ್ನು ಮಧ್ಯದಲ್ಲಿಟ್ಕೊಳ್ಳಿ. ಅರಿಶಿಣದ ಉಂಡೆಯನ್ನು ಮಧ್ಯದಲ್ಲಿಟ್ಟು ಅದರ ಮೇಲೆ ಕುಂಕುಮಾರ್ಚನೆ ಮಾಡತಕ್ಕಂಥದ್ದು. ಲಕ್ಷ್ಮಿಯ ಕುಂಕುಮಾರ್ಚನೆ ಆದ ನಂತರ
ಒಂದೇ ಒಂದು ಬೀಜಾಕ್ಷರಿ ಮಂತ್ರ, ಎಲ್ಲರೂ ಕೇಳಿಸ್ಕೊಳ್ಳಿ. ಒಂದು ಬೀಜಾಕ್ಷರಿ ಮಂತ್ರವನ್ನು ಕ್ರಮಬದ್ಧವಾಗಿ 108 ಸರ್ತಿ ಅದನ್ನು ಪೂರ್ವಾಭಿಮುಖವಾಗಿ ಕೂತು ಪಶ್ಚಿಮಾಭಿಮುಖವಾಗಿ ಮನೆಯ ಮೇಲೆ ಇಷ್ಟೆಲ್ಲ ಒಂದು ಬಾಳೆ ಎಲೆ ಮೇಲೆ ಇಟ್ಕೊಂಡು ಅದಕ್ಕೆ ನಾಮಾರ್ಚನೆ, ಷೋಡಶೋಪಚಾರ, ಧೂಪ ದೀಪ ನೈವೇದ್ಯ ಎಲ್ಲವನ್ನು ಮಾಡಿ, ನೈವೇದ್ಯ ಅಂತಕ್ಕಂಥದ್ದು ತಂಬಿಟ್ಟಿನ ನೈವೇದ್ಯ ಮಾಡಿ ಅದನ್ನು ಫಸ್ಟ್ ಕೊಡಬೇಕಾದ್ದು ಸಣ್ಣ ಮಕ್ಕಳಿಗೆ. ಎರಡನೇದು ಮನೆಯಲ್ಲಿರ್ತಕ್ಕಂಥ ಹಿರಿಯರು ಪ್ರಸಾದವನ್ನಾಗಿ ತೆಗೆದುಕೊಳ್ಬೇಕು. ಇದಕ್ಕೆ ಸಂಬಂಧಪಡ್ತಕ್ಕಂತಹ ಬೀಜಾಕ್ಷರಿ ಮಂತ್ರ ಸೌಹು. ಆ ಸೌಹು ಅಂತಕ್ಕಂತಹ ಒಂದೇ ಒಂದು ಬೀಜಾಕ್ಷರಿ ಮಂತ್ರ, ಸೌಹು ಅಂತಕ್ಕಂತಹ ಒಂದು ಬೀಜಾಕ್ಷರಿ ಮಂತ್ರವನ್ನು 54 ಅಥವಾ 108 ಬಾರಿ ಬೆಳಿಗ್ಗೆ ಮತ್ತು ಸಾಯಂಕಾಲ ತಪ್ಪದಿರ ಪಠನೆ ಮಾಡಬೇಕು. ಸೌಹು. ಆ ಸೌಹು ಅಂತಕ್ಕಂತಹ ಒಂದೇ ಬೀಜಾಕ್ಷರಿ ಮಂತ್ರವನ್ನು ಪಠನೆ ಮಾಡಬೇಕು. ಯಾವಾಗ? ಮೊದಲು ಗಣಪತಿ ಪೂಜೆ, ಲಕ್ಷ್ಮಿಯ ಕುಂಕುಮಾರ್ಚನೆ ಇದೆಲ್ಲ ಆದ ನಂತರ ಧೂಪ ದೀಪ ನೈವೇದ್ಯ ಆಗಿ ಒಂದು ಏಕಾರ್ತಿ ಮಾಡಿದಾದ ನಂತರ ಬೀಜಾಕ್ಷರಿ ಮಂತ್ರವನ್ನು ಪಠನೆ ಮಾಡತಕ್ಕಂಥದ್ದು. ಆ ಪಠನೆ ಆದ ನಂತರ ಜಪ ಅನುಷ್ಠಾನ ಆದ ನಂತರ ಆಮೇಲೆ ಮಂಗಳಾರತಿ ಮಾಡತಕ್ಕಂಥದ್ದು. ಮಂಗಳಾರತಿ ಆದ ನಂತರ ಒಂದಿಷ್ಟು ಕೆಂಪು ನೀರನ್ನ, ಕೆಸರು ನೀರನ್ನ ಮಾಡಿ ಫಸ್ಟು ಆ ಇರ್ತಕ್ಕಂಥ 9 ವೀಳ್ಯದೆಲೆ ಸೆಟ್ ಏನಿದೆಯೋ ಅದಕ್ಕೆ ಆರತಿ ಮಾಡ್ತಕ್ಕಂಥದ್ದು. ಅದಾದ ನಂತರ ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ, ನಿಮ್ಮ ಮನೆ ಬಾಗಿಲಿಗೆ ಆರತಿ ಮಾಡಬೇಕು. ಆರತಿ ಮಾಡಿ ಮನೆಯ ಮುಂಭಾಗ ತುಳಸಿ ಗಿಡಕ್ಕೂ ಆರತಿ ಮಾಡಿ ಆ ಕೆಸರು ನೀರನ್ನ, ಕೆಂಪು ನೀರನ್ನ ಮನೆಯಿಂದ ಆಚೆ ಚೆಲ್ಲಬೇಕು. ಪುನಃ ಮನೆ ಒಳಗೆ ಬಂದು 1-2 ಅಕ್ಷತೆ ಕಾಳನ್ನು ತೆಗೆದುಕೊಂಡು ಆ ವೀಳ್ಯದೆಲೆ ಮೇಲೆ ಇಟ್ಟಿರ್ತಕ್ಕಂತಹ ಬಿಳಿ ಎಕ್ಕದ ಎಲೆ ಮೇಲೆ ಕೆಂಪು ಹೂಗಳ ಮೇಲೆ ಹಾಕಿ ಎಲ್ಲವನ್ನು ಸಹಿತ ಕದಲಿಸಬೇಕು. ಅಂದರೆ ಬೆಳಗ್ಗೆನೇ ಪೂಜೆ, ಬೆಳಗ್ಗೆನೇ ವಿಸರ್ಜನೆ, ಬೆಳಗ್ಗೆನೇ ಪೂಜೆ, ಬೆಳಗ್ಗೆನೇ ವಿಸರ್ಜನೆ. ಆದರೆ ಜಪ ಮಾತ್ರ ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತೂ ಮಾಡಬೇಕು. ಇದನ್ನು 16 ದಿವಸ ಮಾಡ್ಬೋದು, 9 ದಿವಸ ಮಾಡ್ಬೋದು, 21 ದಿನ ಮಾಡ್ಬೋದು. ನೀವೆಷ್ಟು ದಿವಸ ಸಂಕಲ್ಪ ಮಾಡಿರ್ತೀರೋ ಅಷ್ಟು ದಿವಸ ಕ್ರಮಬದ್ಧವಾಗಿ ಮಾಡಿ. ಮಾಡ್ತಕ್ಕಂಥ ಸಂಕಲ್ಪವನ್ನು ಪೂರ್ವಾಭಿಮುಖವಾಗಿ ಕೂತು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಆಗ ನೀವು ಸಂಕಲ್ಪ ಮಾಡಿ. ನಮ್ಮಲ್ಲಿರ್ತಕ್ಕಂಥ, ನಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಋಣಬಾಧೆ ಇರಲಿ, ಶತ್ರುಗಳ ಬಾಧೆ ಇರಲಿ, ಸಮಸ್ಯೆ ಸೆರೆಮಾಲೆ ಇರಲಿ, ಅನಾರೋಗ್ಯ ಅಂತಕ್ಕಂಥದ್ದು ದಾಂಡವಾಡ್ತಾ ಇದ್ರು ಸಹಿತ, ಅನಾರೋಗ್ಯ ಸಮಸ್ಯೆ ಯಾವುದೇ ಇದ್ರೂ ಸಹಿತ ಈ ಸಮಸ್ಯೆಗಳೆಲ್ಲದರಿಂದಲೂ ಸಹಿತ ಮುಕ್ತಿ ದಯಪಾಲಿಸು ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡಬೇಕು. ಅದಾದ ನಂತರ ಆ 9 ಬಿಳಿ ಎಕ್ಕದ ಎಲೆ, 9 ಕೆಂಪು ಹೂವುಗಳು, ಇದನ್ನು ಹತ್ತಿರದಲ್ಲೇ ಇರ್ತಕ್ಕಂಥ ಕೆರೆ, ಬಾವಿ ಇಂತಹದ್ದೇನಾದ್ರು ಇದ್ದರೆ ಅಲ್ಲಿ ಹಾಕಬೇಕು. ಅಥವಾ ಬಾವಿಯಲ್ಲಿ ನೀರು ಹಾಳಾಗುತ್ತೆ, ಕಲುಷಿತವಾಗುತ್ತೆ, ಅದೇನಾದ್ರು ಗಲೀಜಾಗ್ಬೋದು ಅಂತ ನಿಮ್ಮ ಮನಸ್ಸಿಗಿದ್ರೆ, ಅಥವಾ ಅದು ಇರೋದು ಕ್ರಮನೇ, ಹಾಗಾಗಬಾರ್ದು. ಅದರಿಂದ ತುಳಿದಿರತಕ್ಕಂಥ ಸ್ಥಳಗಳಲ್ಲಾಗಲಿ ಅಥವಾ ಯಾವುದಾದ್ರು ಹಸಿರು ಗಿಡಗಳ ಮೇಲಾಗಲಿ ಅದನ್ನು ಹಾಕಿ ಬರೋದ್ರಿಂದ ಏನೂ ತಪ್ಪಿಲ್ಲ. ಇದನ್ನು ಕ್ರಮಬದ್ಧವಾಗಿ ಮಾಡಿ. ಇನ್ನು ವಿಳೆದೆಲೆ ಏನು ಮಾಡಬೇಕು? 9 ಸೆಟ್ ವಿಳೆದೆಲೆ ಇಟ್ಕೊಂಡಿರ್ತೀರಿ. ಆ 9 ಸೆಟ್ ವಿಳೆದೆಲೆ ಒಂದು ಬಟ್ಲಡಿಕೆ, ಅದರಲ್ಲಿ ಒಂದು ಹಣ್ಣು, ಖರ್ಜೂರನೋ, ಕಲ್ಸಕ್ಕರೆನೋ ಅಥವಾ ಒಂದಿಷ್ಟು ಸಕ್ಕರೆ, ಕಡಲೆಪಪ್ಪು ಅದನ್ನು 9 ಜನ ಸುಮಂಗಲೆಯರಿಗೆ, ಮುತ್ತೈದೆಯರಿಗೆ ಅದನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಇದು ಅವತ್ತಿಗೆ ಅವತ್ತೇ ಮಾಡ್ತಕ್ಕಂಥದ್ದು. ಇದನ್ನು ಯಾರೊಬ್ಬರ ಮನೆಯಲ್ಲಿ ಆಚರಣೆ ಮಾಡಿದ್ರೂ ಸಹಿತ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರ ಇದೆ, ಮನಸ್ಸಿಗೆ ಶಾಂತಿ ಇದೆ, ನೆಮ್ಮದಿ ಇದೆ. ಒಳ್ಳೆಯದಾಗಲಿ. ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಹೆಸರು ಬೇಡ, ರಾಯಚೂರಿಂದ ಕಾಲ್ ಮಾಡ್ತಾ ಇರೋದು. ರಾಯಚೂರಿಂದ ಕರೆ ಮಾಡಿದ್ದೀರಾ? ಯಾರ ಬಗ್ಗೆ ಕೇಳಬೇಕಂತ್ಕೊಂಡಿದ್ದೀರಾ? ನನ್ನ ಬಗ್ಗೆ ಮತ್ತೆ ನಮ್ಮ ಅಮ್ಮನ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ಅಮ್ಮವ್ರ ಜೊತೆಲಿದ್ದಾರಾ? ಇದ್ದಾರೆ. ಸರಿಮಾ, ಗುರುಜಿ ಇದ್ದಾರೆ, ಮಾತನಾಡಿ, ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ. ಓಕೆ ಮೇಡಮ್. ಹಲೋ ಗುರುಜಿ. ನಮಸ್ತೆ ಗುರುಜಿ, ಆರಾಮಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ, ನೀವು ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀವಿ ಗುರುಜಿ. ಹೇಳಿಮ್ಮ. ಮದುವೆ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಆಮೇಲೆ ಇಂಜಿನಿಯರಿಂಗ್ ಆಗಿದೆ, ಜಾಬ್ ನೋಡ್ತಾ ಇದೀನಿ. ಮದುವೆ ಅಂತೂ 2 ವರ್ಷ ಆಯ್ತು, ಎಲ್ಲಿ ಸೆಟ್ ಆಗ್ತಾ ಇಲ್ಲ. ನನ್ನ ನಕ್ಷತ್ರ ಯಾವ್ದು ಬರುತ್ತೆ ಗುರುಜಿ? ರಾಶಿ ನಕ್ಷತ್ರ. ನಿನ್ನ ಪೂರ್ತಿ ಹೆಸರು ಹೇಳಿಲ್ಲ. ನನ್ನ ಹೆಸರು ಸಿದ್ದಮ್ಮ, ಜನ್ಮನಾಮ ರಾಜೇಶ್ವರಿ ಐತೆ ಗುರುಜಿ. ರಾಜೇಶ್ವರಿ, ಚಿತ್ತಾ ನಕ್ಷತ್ರ, ತುಲಾರಾಶಿ ಕರೆಕ್ಟ್ ಆಗಿದೆ. ಯಾಕೆಂದ್ರೆ ನಿಂದು ತುಲಾರಾಶಿ ಆದ್ರಿಂದಲೇ ಸಮಸ್ಯೆಗಳ ಸೆರೆಮಾಲೆ ಅಂತಕ್ಕಂಥದ್ದು ಹಿಂದೆ ಮುಂದೆ ಇದ್ದೇ ಇದೆ. ಗುರುಜಿ, ಸ್ಟಾರ್ಟಿಂಗ್ ಇಂದಾನು ಇದೆ. ಎಜುಕೇಶನ್ ಅಲ್ಲೂ ಪ್ರಾಬ್ಲಮ್ ಆಯ್ತು, ಮದುವೆನೂ ನೋಡ್ತಾ ಇದೀವಿ. ಮದುವೆ ಏನಿಲ್ಲ ಅಂದ್ರೂ 30 ವರಗಳು ಆಯ್ತು. ಅವಾಗೂನು ಇದನ್ನು ಹಂಗೆ ಪ್ರಾಬ್ಲಮ್ ಆಗ್ತೈತೆ. 30 ವರಗಳನ್ನ ನೋಡಿದ್ದೀರಿ? ಹೌದು.
ಇನ್ನೊಂದು ಅದು 5 ಯಾವ್ದು ನೋಡ್ಬಿಟ್ರೆ ನಮ್ 35. ಕಡೆಯಿಂದ ಏನಾಗ ಇದಾಗ್ತಾ ಇಲ್ಲ ಗುರುಜಿ, ಅವರೇ ಡಿಲೇ ಮಾಡ್ತಾರೆ. ಚಿಂತೆ ಮಾಡಬೇಡಿ, ಸದ್ಯದಲ್ಲೇ ಸ್ವೀಟ್ ಕಳಿಸಿ ನಮಗೆ. ಹಾ ಆಯ್ತು. ಬಹುಶಃ ಆ ಯೋಗ ಬಂದಾಯ್ತು. ನಿಮ್ಮ ಸ್ವರತರಂಗದಲ್ಲಿ ಆ ಯೋಗ ಇದೆ, ಸದ್ಯದಲ್ಲೇ ಅನುಕೂಲ ಆಗುವಂತಹ ರೀತಿಯಲ್ಲಿದೆ. ಒಳ್ಳೇದಾಗ್ಲಿ. ಇದು ಜಾಬ್ ಆಗುತ್ತಲ್ಲ ಗುರುಜಿ ನಂಗೆ? ಈಗ ನಿಂಗೆ ಜಾಬ್ ಬೇಕಾ ಮದುವೆ ಬೇಕಾ, ಅರ್ಜೆಂಟ್ ಯಾವ್ದು ಬೇಕು? ಫಸ್ಟ್ ಮದ್ವೆ ನೋಡ್ತಾ ಇರೋದು. ಮದ್ವೆ ಆದ್ಮೇಲೆ ಕೆಲವೊಬ್ರು ಮಾಡಿಸ್ತಾರೆ, ಕೆಲವೊಬ್ರು ಮಾಡ್ಸಲ್ಲ. ಇಂಜಿನಿಯರಿಂಗ್ ಆಗಿದೆ ಅಲ್ವಾ, ಅದಕ್ಕೆ. ವಿದ್ಯೆ ಅನ್ನೋದು ಜ್ಞಾನ ಅಂತಕ್ಕಂಥದ್ದು ಹೆಣ್ಣಿಗೆ ಅಪಾರವಾದಂತಹ ರೀತಿಯಲ್ಲಿ ಇರಬೇಕು, ಆದ್ರೆ ಅದು ಜೀವನೋಪಾಯಕ್ಕಲ್ಲ. ಯಾಕೆಂದ್ರೆ ಮದುವೆ ಮಾಡ್ಕೊಡ್ತಕ್ಕಂಥದ್ದು ಹೆಣ್ಣು ಮಕ್ಕಳನ್ನ ಗಂಡನ ಮನೆಯಲ್ಲಿ ನೆಮ್ಮದಿಯಾಗಿ ಸುಖ ಸಂತೋಷದಿಂದ ಚೆನ್ನಾಗಿರ್ಲಿ, ಬಂದ ಗಂಡ ಬೆಳಗ್ಗೆ ಡ್ಯೂಟಿಗೆ ಹೊರಟು ಸಾಯಂಕಾಲ ಮನೆಗೆ ಬಂದಾಗ ಮನೆ ಬಾಗಿಲಿಗೆ ಆ ನಗನಗ್ತಾ ಮುಖ ತೋರಿಸ್ಲಿ, ಜೊತೆಗೆ ಬರ್ತಕ್ಕಂಥ ಎಂಥ ಸಂಕಷ್ಟಗಳಿದ್ರು ಸಹಿತ ಹೆಣ್ಣು ಮಕ್ಕಳು ಮನೇಲಿದ್ದು ಆ ಸಮಸ್ಯೆಗಳನ್ನು ದೂರ ಮಾಡಿ ಇರ್ತಕ್ಕಂಥ ಸಂಕಷ್ಟಗಳನ್ನು ಹೊಡೆದೋಡಿಸುವಂಥ ಶಕ್ತಿ, ಆ ಧೈರ್ಯ ಗಂಡನಿಗೂ ಮತ್ತು ಮನೆ ಪರಿಸರಕ್ಕೂ ತುಂಬಲಿ ಅಂತ. ಅದು ಬಿಟ್ಟು ವಿದ್ಯೆ ಓದಿಸಿದ್ದಾರೆ, ಇಂಜಿನಿಯರಿಂಗ್ ಮಾಡಿಸಿದ್ದಾರೆ, ಡಾಕ್ಟರ್ ಮಾಡಿಸಿದ್ದಾರೆ ಅಂದ್ಬಿಟ್ಟು ನೀನು ಕ್ಲಿನಿಕ್ ಹಾಕೊಂಡು ಅಲ್ಲಿದ್ದು ಬಿಟ್ರೆ ಮನೆ ನೋಡ್ಕೊಳ್ಳೋದು ಯಾರಮ್ಮ? ಮನೆ ಜವಾಬ್ದಾರಿ ತೂಗ್ಸೋದು ಯಾರು? ಜೊತೆಗೆ ಆ ಮನೇಲಿ ನಗುಮುಖ ಹೇಗ್ ಬರುತ್ತೆ? ನೀನು ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ತೀಯ. ಕೋರ್ಸ್ ಮಾಡ್ತಾ ಇದ್ದೀನಿ ಜಾಬ್ಗೋಸ್ಕರ. ಮದ್ವೆ ನೋಡಿದ್ರು ಗುರು 2 ವರ್ಷ ಆಯ್ತು, ಎಲ್ಲಿ ಸೆಟ್ ಆಗ್ಲಿಲ್ಲ. ತುಂಬಾ ಜನ ಜಾಬ್ ಕೇಳಿದ್ರು. ಅದಕ್ಕೋಸ್ಕರ ಮತ್ತೆ ಇವಾಗ ಬೆಂಗಳೂರಲ್ಲಿ ಕೋರ್ಸ್ ಮಾಡಕತ್ತೀನಿ ಗುರುಜಿ. ಅದು ಈಗ ತುಂಬಾ ಕಡೆ ಹೀಗೆ ಆಗಿದೆಮ್ಮ. ಫಸ್ಟ್ ಜಾಬ್ಗೆ ಅಂತ ಕಳಿಸ್ತಾರೆ, ಕಳಿಸಿ ಒಂದ್ ಸ್ವಲ್ಪ ದಿವಸ ಒಂದು 4 ಸಂಪಾದನೆ ಮಾಡಿದ ತಕ್ಷಣ ದುಡ್ಡಿದೆ ಅಂತ ಮದ ಜಾಸ್ತಿ ಆಯ್ತು, ನಿನಗೆ ದುರಾಂಕಾರ ಜಾಸ್ತಿ ಐತೆ ಅಂತೇಳಿ ಕೆಲಸ ಬಿಡಿಸ್ತಾರೆ. ಅದನ್ನ ಪ್ರಾರಂಭದಲ್ಲೇ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಎಲ್ಲರ ಮನೆಗಳಲ್ಲೂ ಅರ್ಥ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ನೋಡಮ್ಮ, ಗಂಜಿ ಕುಡಿಲಿ ಅಂಬ್ಲಿ ಕುಡಿಲಿ, ಮೊದಲು ಮನೆಯಲ್ಲಿ ನಗುಮುಖ ಇರಬೇಕು, ಸಂತೋಷ ಇರಬೇಕು. ಸಂತೋಷಕ್ಕಾಗಿ ನಗುಮುಖಕ್ಕಾಗಿ ಬದುಕಬೇಕೆ ಮನುಷ್ಯ. ನೀನ್ ಕೋಟಿಗಟ್ಟಲೆ ಸಂಪಾದನೆ ಮಾಡು, ಎಲ್ಲ ಬಿಟ್ಟು ಹೋಗೋದೆ ತಾನೇ ಇಲ್ಲಿ. ಒಂದಿಷ್ಟು ಬೇಕಾಗತ್ತೆ, ಆದ್ರೆ ಜ್ಞಾನ ಬೇಕು. ಯಾವುದೇ ಹೆಣ್ಣು ಮಕ್ಕಳು ದಡ್ಡತನವಾಗಿರಬಾರ್ದು. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ವಿದ್ಯಾವಂತರಾಗಿರ್ಬೇಕು. ನಾಳೆ ನಿಮ್ಮ ಮಕ್ಕಳು ಪಾಠ ಹೇಳುವಷ್ಟು ಮಟ್ಟಿಗೆ ನೀವು ಚೆನ್ನಾಗಿರ್ಬೇಕು. ಯೋಚನೆ ಮಾಡ್ಬೇಡ ತಾಯಿ. ಮದುವೆ ಬಗ್ಗೆ ಚಿಂತನೆ ಮಾಡಿ ಅತಿ ಶೀಘ್ರವಾಗಿ ಮದುವೆಗೆ ಒಳ್ಳೆ ಯೋಗ ಇದೆ. ಆ ಯೋಗ ಫಲ ಬಂದಾಯಿತು, ಏನೂ ತೊಂದರೆ ಇಲ್ಲ. ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡು. ಜೊತೆಗೆ ಸಾಧ್ಯವಾದರೆ ಬೇವಿನ ಮರಕ್ಕೆ ಒಂದು 16 ದಿವಸ ಒಂದು ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡು. ಖಂಡಿತ ನಿನ್ನ ಕೆಲಸ ಕಾರ್ಯ ಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಈಗ ನೀವು ಬರೆದಿರುವ ಪತ್ರಗಳನ್ನು ಓದುವಂತಹ ಸಮಯ, ನಿಮ್ಮ ಸಮಸ್ಯೆಗಳಿಗೆ ಗುರುಜಿ ಸ್ಪಂದಿಸುವಂತಹ ಸಮಯ. ಬನ್ನಿ ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ ವಿಭಾಗ. ಗುರುಜಿ ಪತ್ರವನ್ನು ಶೋಭಾ ಅನ್ನೋರು ಕಳಿಸ್ಕೊಟ್ಟಿದ್ದಾರೆ ಕೊಳ್ಳೇಗಾಲದಿಂದ. ಗುರುಜಿ, ನಾವು ಸುಮಾರು ದಿನಗಳಿಂದ ನಿಮಗೆ ಫೋನ್ ಮಾಡ್ತಾ ಇದ್ದೀವಿ, ಆದರೆ ನಮಗೆ ಲೈನ್ ಸಿಗ್ತಾ ಇಲ್ಲ. ಶನೈಶ್ಚರ ಹೋಮ ಏರ್ಪಡಿಸಿದ್ದಾಗ ನಾವು ಅಲ್ಲಿಗೂ ಕೂಡ ಬಂದಿದ್ದೆವು, ಆದರೆ ನಮ್ಮ ದುರಾದೃಷ್ಟ ನಿಮ್ಮನ್ನು ಮಾತನಾಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ತುಂಬ ಬೇಜಾರಾಗಿದೆ ಗುರುಜಿ. ದಯವಿಟ್ಟು ನೀವು ಈ ಪತ್ರವನ್ನು ಓದಿ ನಮ್ಮ ಸಮಸ್ಯೆಗೆ ಪರಿಹಾರ ತಿಳಿಸಿ. ನೀವು ಕೊಳ್ಳೇಗಾಲಕ್ಕೂ ಒಮ್ಮೆ ಬರಬೇಕು ಅನ್ನೋದು ನಮ್ಮ ಆಶಯ. ದಯವಿಟ್ಟು ನೀವು ಕೊಳ್ಳೇಗಾಲಕ್ಕೂ ಭೇಟಿ ಕೊಡಿ ಗುರುಜಿ ಅಂತ ತಿಳಿಸಿದ್ದಾರೆ. ನನಗೆ 2 ಗಂಡು ಮಕ್ಕಳು. ದೊಡ್ಡವನ ಹೆಸರು ಅಜಯ್. ಇವನು ತುಂಬ ಹಠ ಮಾಡ್ತಾನೆ, ನಮ್ಮ ಮಾತನ್ನು ಕೇಳೋದೇ ಇಲ್ಲ. ಯಾವುದೇ ವಿಚಾರಕ್ಕೂ ತುಂಬ ಹಠ ಮಾಡ್ತಾನೆ ಗುರುಜಿ. ಈಗ MBA ಓದುತ್ತಿದ್ದಾನೆ. ಈತನ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿಕೊಡಿ. ಜೊತೆಗೆ ಈತನಿಗೆ ಸರ್ಕಾರಿ ಕೆಲಸ ಸಿಗುತ್ತಾ ಅಂತ ತಿಳಿಸಿಕೊಡಿ ಗುರುಜಿ. ಅವನ ಮದುವೆ ಅವನ ಇಚ್ಛೆಯಂತೆ ಆಗುತ್ತಾ ಅಥವಾ ನಮ್ಮ ಇಷ್ಟದಂತೆ ಆಗುತ್ತದೆಯಾ ಅನ್ನೋದನ್ನು ಕೂಡ ತಿಳಿಸಿಕೊಡಿ. ಹಾಗೆ ಕೆಲವರು ಹೇಳ್ತಾರೆ ನವಗ್ರಹ ಸುತ್ತಬಾರದು ಅಂತ. ಇದನ್ನು ದಯವಿಟ್ಟು ತಿಳಿಸಿ. ನವಗ್ರಹ ಸುತ್ತಬಹುದು ಅನ್ನುವುದಾದರೆ ಎಷ್ಟು ಸುತ್ತಬೇಕು ತಿಳಿಸಿ ಅಂತ ಪತ್ರವನ್ನು ಬರೆದಿದ್ದಾರೆ. ಹಾಗೆ ಮತ್ತೊಂದು ವಿಚಾರ ಗುರುಜಿ, ದೇವರ ವಿಗ್ರಹಗಳನ್ನು ಮನೆಯಲ್ಲಿ ಇಡಬಹುದಾ? ಇಟ್ಟರೆ ಎಷ್ಟು ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡಿ ಅಂತ ಶೋಭಾ ಅವರು ಕೇಳ್ಕೊಂಡಿದ್ದಾರೆ. ಎಲ್ಲ ಒಳ್ಳೆ ಪ್ರಶ್ನೆಗಳೇ ಇದೆ. ವಿಗ್ರಹಗಳು ಎಷ್ಟಿಡಬೇಕು ಆ ವಿಚಾರ ನಿಮಗೆ ಬೇಕು. ನವಗ್ರಹ ಸುತ್ತಬೋದೋ ಸುತ್ತಬಾರದೋ ಇದು ಒಳ್ಳೆ ವಿಚಾರ. ಯಾಕೆಂದರೆ ಸಾಕಷ್ಟು ಜನ ಭಾಳ ಗೊಂದಲದಲ್ಲಿದ್ದಾರೆ. ನವಗ್ರಹದ ಹತ್ರ ಹೋಗಿ ಭಯ. ದೇವಸ್ಥಾನದಲ್ಲಿ ನವಗ್ರಹ ಕೆಲವರು ನೋಡಬೇಕು. ನವಗ್ರಹ ದೇವಸ್ಥಾನದಲ್ಲಿರ್ತಕ್ಕಂತಹ ಮೂಲದೇವರ ದರ್ಶನ ಮಾಡ್ತಾರೆ. ಆ ಪಕ್ಕದಲ್ಲಿ ಎಲ್ಲರೂ ಸಣ್ಣ ದಾರಿ ಇದ್ದರೆ ಅಲ್ಲಿ ದೂರ್ಕೊಂಡು ಆಚೆ ಹೊರಟೋಗ್ಬಿಡ್ತಾರೆ. ಅಥವಾ ಪ್ರಧಾನ ದ್ವಾರದಿಂದ ಬರ್ತಾರೆ, ನವಗ್ರಹಗಳಿರ್ತಕ್ಕಂಥ ಸ್ಥಳ ಸಹಿತ ಆ ಕಡೆ ತಿರುಗೂ ನೋಡೋದಿಲ್ಲ, ಹೊರಟೋಗ್ತಾರೆ. ನೀವೀಗೆಲ್ಲ ಮಾಡೋದ್ರಿಂದ ನವಗ್ರಹಗಳು ನಿಮ್ಮನ್ನು ನೋಡ್ದಿರ ಇದೆಯಾ? ನೀವು ನವಗ್ರಹನ ನೋಡ್ದಿರ ತಲೆಗೊಂದು ಬಟ್ಟೆನೋ ಅಥವಾ ಕಣ್ಣಿಗೊಂದು ಬಟ್ಟೆನೋ ಅಥವಾ ಒಂದು ಪರದೆನೋ ಹಾಕೊಂಡು ಓಡಾಡಿದ್ರು ಸಹಿತ ಕಾಲಕ್ಕೆ ನೀವು ಹೇಗಿರಬೇಕು, ಹೇಗೆ ನಡಿಬೇಕು ಅಂತಕ್ಕಂಥದ್ದನ್ನು ಭಗವಂತ ನಿರ್ಣಯಿಸಿರ್ತಾನೆ. ಯಾವ್ಯಾವ ಗ್ರಹದಿಂದ ಏನೆಲ್ಲ ಲಾಭ ನಷ್ಟಗಳಾಗಬೇಕು, ಯಾವ ಗ್ರಹದಶೆಯಲ್ಲಿ ನೀವು ಹೇಗಿರಬೇಕು ಅನ್ನೋದನ್ನು ಆತ ನಿರ್ಣಯಿಸಿರ್ತಾನೆ.
ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡೋದ್ರಿಂದಾಗಲಿ ಅಥವಾ ನವಗ್ರಹಗಳಿಗೆ ನಮಸ್ಕಾರ ಮಾಡೋದ್ರಿಂದಾಗಲಿ ದೋಷ ಆಗುತ್ತೆ ಅನ್ನೋದೇ ಆಗಿದ್ದರೆ, ಪ್ರತಿನಿತ್ಯದ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಯಶಸ್ಸು, ಲಾಭ, ನಷ್ಟ, ಜೊತೆಗೆ ಆರೋಗ್ಯ, ಅನಾರೋಗ್ಯ ಅಥವಾ ಯಾವುದೇ ಒಂದು ಆರ್ಥಿಕ ಪರಿಸ್ಥಿತಿ, ಈ ಎಲ್ಲ ವಿಚಾರಗಳ ಬಗ್ಗೆಯೂ ಸಹಿತ ನೀವು ಒಮ್ಮೆ ಆಲೋಚನೆ ಮಾಡಬೇಕು. ನವಗ್ರಹಗಳನ್ನು ನಮಸ್ಕಾರ ಮಾಡೋದ್ರಲ್ಲಾಗಲಿ, ನವಗ್ರಹಗಳ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡೋದ್ರಿಂದಾಗಲಿ ಯಾವುದೇ ಕಾರಣಕ್ಕೂ ಯಾವುದೇ ಲೋಪದೋಷಗಳಿಲ್ಲ. ಇನ್ನೂ ಕೆಲವರು ಶನೈಶ್ಚರನ ದೇವಸ್ಥಾನಕ್ಕೆ ಹೋಗ್ತಾರೆ, ತಲೆ ಬಗ್ಗಿಸಿ ನಮಸ್ಕಾರ ಮಾಡೋದಿಲ್ಲ. ತಲೆ ಬಗ್ಗಿಸ್ಬಿಟ್ರೆ ಹೆಗಲೇ ಇರ್ಬಿಡ್ತಾನೆ ಭಗವಂತ ಅಂತ. ಆತನಿಗೆ ಬೇರೆ ಕೆಲಸ ಇಲ್ವಾ? ಅಥವಾ ದೇವಸ್ಥಾನದ ಮುಂದೆ ಹೋದಂಥವ್ರು ಮಾತ್ರನೇ ಹೆಗಲೇರ್ತಾ ಕೂತ್ಕೊಂಡ್ಬಿಟ್ರೆ ಅದಕ್ಕೆ ಅರ್ಥ ಇದೆಯಾ? ಆ ಮಾತಿಗೆ ಅರ್ಥವೇ ಇಲ್ಲ. ಇನ್ನೂ ಕೆಲವರು ನೋಡಬೇಕು, ನೀವು ದೇವಸ್ಥಾನದ ಮುಂದೆ ಹೋಗ್ತಾರೆ, ಆ ಕಡೆ ನೋಡಿಬಿಟ್ರೆ ಎಲ್ಲಿ ಮೈ ಮೇಲೆ ಬಂದು ಕೂತ್ಕೊಂಡ್ಬಿಡ್ತಾನೋ ಭಗವಂತ ಅಂತೇಳಿ ಆ ಕಡೆ ದೃಷ್ಟಿಸು ನೋಡೋದಿಲ್ಲ. ಇದೆಲ್ಲ ನಮ್ಮ ಮೂರ್ಖತನ. ನಾವು ನವಗ್ರಹಗಳಾಗಲಿ, ನಾಗರಿಕಲ್ಲಾಗಲಿ, ಅಥವಾ ದೇವತೆಗಳಾಗಲಿ, ಗ್ರಾಮ ದೇವತೆ ಆಗಲಿ, ಯಾವುದೇ ಆಗಿರ್ಬೋದು, ಭಕ್ತಿಯಿಂದ ಒಮ್ಮೆ ಪ್ರಾರ್ಥನೆ ಮಾಡೋದರಲ್ಲಿ ಖಂಡಿತ ಲೋಪದೋಷ ಅಲ್ಲ, ಸಮಸ್ಯೆ ಅಲ್ಲ. ಕರ್ಮ ಅಂತಕ್ಕಂಥದ್ದು, ಪ್ರಾರಬ್ಧ ಕರ್ಮ ಅಂತಕ್ಕಂಥದ್ದು, ನಾವು ಮಾಡಿರ್ತಕ್ಕಂಥ ಪೂರ್ವಾರ್ಜಿತ ಡಿಪಾಸಿಟ್ಸ್ ಇದೆಯಲ್ಲ, ನಾವು ನಮಗೆ ಅರಿವಿಲ್ಲದೆ ಮಾಡಿದ್ದೀವೋ, ಅರಿವಿಲ್ಲದಿರ ಮಾಡಿದ್ದೀವೋ, ಅಥವಾ ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕು ಅಂತಲೇ ಮಾಡಿದ್ದೀವೋ, ಮಾಡಿಟ್ಕೊಂಡಿರ್ತಕ್ಕಂತಹ ಲಾಭ ನಷ್ಟಗಳ ಮೂಟೆ ನಮ್ಮ ಬ್ಯಾಂಕ್ ಅಕೌಂಟಲ್ಲಿರುತ್ತೆ. ಅದು ಅವರವ್ರ ಹೆಸರಲ್ಲೇ ಇರುತ್ತದು. ನೀವು ಡ್ರಾ ಮಾಡ್ಕೊಳ್ತೀರಾ, ನೀವು ಆ ಒಂದು ಅಮೌಂಟನ್ನು ನೀವು ಖರ್ಚು ಮಾಡಿದ್ದೀರಾ, ಮತ್ತು ಯಾರೂ ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ. ಕೆಲವರು ನೋಡಬಹುದು, ನೀವು ಒಂದು ಬಸ್ಸಲ್ಲಿ 20 ಜನ ಪ್ರಯಾಣ ಮಾಡ್ತಿದ್ರೆ ಇಬ್ಬರಿಗೆ ಬಲವಾದ ಪೆಟ್ಟು ಬಿದ್ದು ಅವರಿಗೆ ನೋವು ಅನುಭವಿಸಿರ್ತಾರೆ. ಇನ್ನು ಮಿಕ್ನಾದವರಿಗೆ ಮೂಗು ಪೆಟ್ಟಿರುತ್ತೆ, ಇನ್ನು ಮಿಕ್ನಾದವರಿಗೆ ಏನೂ ಆಗಿರೋದಿಲ್ಲ, ಸಣ್ಣ ಒಂದು ಬಾಡಿ ಮೇಲೆ ಸಣ್ಣ ಕ್ರಾಚಸ್ಸು ಆಗಿರೋದಿಲ್ಲ, ಅಥವಾ ಏನೂ ಅಚಾತುರ್ಯಗಳಾಗ್ದಿರ ಬಸ್ಸು ಒಂದು 4 ರೌಂಡ್ ಉರುಳು ಬಿದ್ದರೂ ಏನೂ ಆಗದಿರ ಇರ್ತಾರೆ. ಅದರಲ್ಲಿ ಒಂದಿಬ್ಬರಿಗೆ ಮಾತ್ರ ಜೀವನೇ ಹೋದಂಥ ಪರಿಸ್ಥಿತಿ ಆಗಿರುತ್ತೆ, ಜೀವ ಹೋಗಿ ಪುನಃ ಮತ್ತೇನೂ ಬಂದಿರುತ್ತೆ. ಹಾಗಂತ ಬಸ್ಸಲ್ಲಿರ್ತಕ್ಕಂಥವ್ರು ಪೂರ್ತಿ ಜನ ಕರ್ಮ ಮಾಡಿದ್ದಾರಾ? ಅಥವಾ ಬಸ್ಸಲ್ಲಿರ್ತಕ್ಕಂಥವ್ರು ಹೋದವ್ರು ಒಬ್ಬರಿಂದ ಎಲ್ಲರಿಗೂ ಅಂಟ್ಕೊಂಡ್ಬಂದ್ಬಿಟ್ಟಿದ್ಯಾ? ಒಬ್ಬನ ಒಂದು ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ಆ ಬಸ್ಸಲ್ಲಿ ಪ್ರಯಾಣ ಮಾಡುವಂಥ ವ್ಯಕ್ತಿಯಿಂದ ಇಡೀ ಬಸ್ ಜನಕ್ಕೆ ತೊಂದರೆ ಆಗತ್ತಾ? ನಾವು ಅರ್ಥ ಮಾಡ್ಕೋಬೇಕಾದ್ದು ಇಲ್ಲೇನೆ. ಯಾವೊಬ್ಬ ವ್ಯಕ್ತಿಗೆ ಗ್ರಹಗತಿಗಳು ಸರಿ ಇಲ್ದಿರ ಅಥವಾ ಅವನು ಪ್ರಾರಬ್ಧ ಕರ್ಮ ಅಲ್ಲೇ ಅವನು ನೋವು ಅನುಭವಿಸ್ಬೇಕು ಅಂತ ಬರೆದಿಟ್ಟಿದ್ರೆ ಆತನಿಗೆ ಸಾಕಷ್ಟು ಸಮಸ್ಯೆಗಳಾಗಿರುತ್ತೆ. ಜೊತೆಗೆ ಭಗವಂತ ಅಂತಹ ಜನಗಳನ್ನೇ ಆ ಬಸ್ಸಲ್ಲಿ ಪ್ರಯಾಣಕ್ಕೆ ಹಾಕಿರ್ತಾನೆ. ಪ್ರಯಾಣ ಬೆಳೆಸಬೇಕಾದ್ರೆ ಒಂದು ರೂಟಲ್ಲಿ 16 ಬಸ್ಸುಗಳು ಪ್ರಯಾಣ ಮಾಡ್ತಿರುತ್ತೆ. 16 ಬಸ್ಸಿಗೂ ಸಹಿತ ಈ ಒಂದು ಅಚಾತುರ್ಯ ಆಗಿರೋದಿಲ್ಲ, ಒಂದು ಬಸ್ಸಿಗೆ ತೊಂದರೆ ಆಗಿರುತ್ತೆ. ಆದರೆ ಆ ಬಸ್ಸಲ್ಲಿ ಹತ್ತಿರ್ತಕ್ಕಂಥ ಪ್ರಯಾಣಿಕರಿಗೆ ಅವರು ಎಷ್ಟು ಜನ ಅವರು ಪ್ರಾರಬ್ಧ ಕರ್ಮಗಳಲ್ಲಿ ಕರ್ಮಗಳಿರುತ್ತೋ ಅಥವಾ ಸಮಸ್ಯೆಗಳಿರುತ್ತೋ, ಯಾರೊಬ್ಬರು ಅದು ಗ್ರಹಗತಿಗಳು ಸರಿ ಇಲ್ದಿರ ಇರ್ತಾರೋ ಅಂಥವರು ಅಂಥ ಬಸ್ಸಿಗೆ ಹತ್ತಿರ್ತಾರೆ. ಇದನ್ನು ಅರ್ಥ ಮಾಡ್ಕೋಬೇಕು ನಾವಿಲ್ಲಿ. ಆ ಬಸ್ಸಲ್ಲೂ ಸಹಿತ ಒಂದಿಬ್ಬರು ಪುಣ್ಯಾತ್ಮರು ಇರಬಹುದು. ಯಾಕೆಂದರೆ ಅವನಿಗೆ ಆ ಅರಿವಾಗಬೇಕು, ಆ ಭಯದ ಅರಿವಾಗಬೇಕು, ಆ ಸಮಸ್ಯೆಯಲ್ಲಿ ಬರ್ತಕ್ಕಂಥ ಕಷ್ಟದ ಒಂದು ಅರಿವಿರುತ್ತಲ್ಲ, ಆ ಕ್ಷಣಕ್ಕೆ ಪ್ರಾಣ ಹೋಗಿ ಬರುವಂಥ ರೀತಿಯಲ್ಲಿ ಭಯ ಇರುತ್ತಲ್ಲ, ಆ ಭಯ ಬಿಟ್ಟಾಗ ಮುಂದೆ ಅವನು ಮಾಡಬೇಕಾದ್ದನ್ನು ಸಾಧ್ಯವಾದಷ್ಟು ಸನ್ಮಾರ್ಗದಲ್ಲಿ ನಡೀತಾನೆ. ಇನ್ನಂಥ ಜೀವನದಲ್ಲಿ ತಪ್ಪು ಮಾಡೋದಕ್ಕೆ ಹೋಗೋದಿಲ್ಲ. ಅಂದರೆ ಆತನ ತಪ್ಪು ಒಪ್ಪುಗಳನ್ನು ತೂಕ ಮಾಡಿ ಭಗವಂತ ಅವನಿಗೆ ಬುದ್ಧಿ ಕಲಿಸಬೇಕು ಅಂದರೆ ಈ ಪ್ರಯಾಣ ಈ ಬಸ್ಸಲ್ಲೇ ಹಾಕಿರ್ತಾನೆ. ಇದೆಲ್ಲವೂ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ನವಗ್ರಹಗಳಿಗೆ ಪ್ರಾರ್ಥನೆ ಮಾಡಬೇಕೇ ವಿನಃ ನವಗ್ರಹ ನೋಡಿ ಭಯ ಬೀಳಬೇಕಾದ್ದಿಲ್ಲ. ಹಾಗೆ ಶನೈಶ್ಚರನ ದೇವಸ್ಥಾನಕ್ಕೆ ಹೋದರೂ ಸಹಿತ ಯಾಕೆ ನಾನು ಪ್ರತ್ಯೇಕವಾಗಿ ಶನೈಶ್ಚರನ ಬಗ್ಗೆನೇ ಮಾತಾಡ್ತಿದ್ದೀನಿ ಅಂದರೆ, ಕೆಲವರು ಶರ್ಮಾತ್ಮನ ದೇವಸ್ಥಾನಕ್ಕೆ ಹೋದರೆ ಬಹಳ ಭಯ ಭಕ್ತಿ. ಏನ ಭಯ ಅಂದರೆ ದೇವರಿಗೆ ಬೆನ್ನು ತೋರಿಸಲ್ಲ. ಇನ್ನೂ ಸ್ವಲ್ಪ ಜನ ನೋಡಬಹುದು ನೀವು, ಗುರುಗಳನ್ನಾಗಲಿ ದೇವರನ್ನಾಗಲಿ ಯಾರನ್ನೇ ಆಗಲಿ, ಅದರಲ್ಲೂ ಗ್ರಹಗಳು, ದೇವರಾದರೂ ಪರವಾಗಿಲ್ಲ, ದೇವರೆಲ್ಲದರಲ್ಲೂ ಕಾಂಪ್ರಮೈಸ್ ಇರುತ್ತೆ. ಬಟ್ ಗ್ರಹಗಳ ಹತ್ರ ಅದಿಲ್ಲ ಅಂತ, ಗ್ರಹಗಳು ಭಾಳ ಸಿಸ್ಟಮ್ ಆಗಿ ಸ್ಟ್ರಿಕ್ಟ್ ಆಗಿರ್ತಾರೆ. ಅದರಲ್ಲೂ ಶನೈಶ್ಚರ ಅಂದರೆ ಒಂದೆಜ್ಜೆ ಬಹಳ ದೂರ, ಭಾಳಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಅಂಥೇಳಿ ದೇವರ ದರ್ಶನಕ್ಕೆ ಹೊರಟ್ರೆ ಪುನಃ ಹಾಗೆಯೇ ಹಿಂದಿರುಗಿ ಬರ್ತಕ್ಕಂಥದ್ದು. ಅವ್ರು ಬೆನ್ನು ತೋರಿಸಲ್ಲ. ಬೆನ್ನು ತೋರಿಸಿದ್ರೆ ಎಲ್ಲಿ ಬೆನ್ನಿಗೆ ಹತ್ತು ಬಿಡ್ತಾನೋ ಅಂತ. ತಪ್ಪು ಅಲ್ಲಲ್ಲ. ಮಲಮೂತ್ರ ವಿಸರ್ಜನೆಗಾಗಲಿ, ಅಥವಾ ನಾವು ಬಾತ್ರೂಮ್ಗೆ ಹೋಗಿ ಬರೋದಾಗಲಿ, ಅಥವಾ ಎಲ್ಲನ್ನ ಆಚೆಗೆ ಹೋಗಿ ಬಂದರೆ ಕಾಲು ತೊಳಿದೀರ, ಬರೀ ಮುಂಭಾಗದಲ್ಲಿ ಮಾತ್ರ ನೀರು ಹಾಕ್ಕೊಂಡು ಯಾವಾಗ ನಮ್ಮ ಹಿಂಬಡಿಗಳು ಹಿಂದಿರ್ತಕ್ಕಂಥ ಪಾದ ನಾವು ತೊಳೆಯೋದಿಲ್ವೋ
ಆಗ ಬೆನ್ನಿರ್ತಾನೆ ಭಗವಂತ. ನಾವು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆಗಳು, ಪ್ಯಾಂಟ್ ಆಗಲಿ, ಪಂಚೆ ಆಗಲಿ, ಸೀರೆ ಆಗಲಿ ಅಥವಾ ಚೂಡಿದಾರ್ ಆಗಲಿ, ಯಾವುದೇ ಇರಬಹುದು, ನಾವು ಹೆಜ್ಜೆ ಹಾಕಿ ನಡಿಬೇಕಾದ್ರೆ ನಾವು ನಮ್ಮ ಮೈ ಮೇಲೆ ಇರ್ತಕ್ಕಂತಹ ವಸ್ತ್ರಗಳನ್ನು ನಾವು ಪಾದದಲ್ಲಿ ಇಟ್ಕೊಂಡು ತುಳಿತೀವಲ್ವ, ನಮ್ಮ ಪಾದದ ತಲೆಗೆ ನಮ್ಮ ವಸ್ತ್ರ ಹೋಗಿ ಕೂತ್ಕೊಳ್ತು ಅಂದ್ರೆ ಅಲ್ಲಿ ಶನಿ ಹೆಗಲೇ ಇರ್ತಾನೆ. ಇನ್ನೊಬ್ಬರು ಬಟ್ಟೆ ಗೊತ್ತಿದ್ದೋ ಗೊತ್ತಿಲ್ದಿರನು ಮೈ ಮೇಲೆ ಹಾಕ್ಕೊಳ್ಬೇಕಾದ್ರೆ ಒಮ್ಮೆ ಆಲೋಚನೆ ಮಾಡಬೇಕು. ಹಾಗೆ ಕೆಲವ್ರಿಗೊಂದು ದುರಾಭ್ಯಾಸ, ಯಾವ ಚಪ್ಪಲಿ ಚೆನ್ನಾಗಿ ಕಂಡ್ರೆ ಆ ಚಪ್ಪಲಿ ಪಾದಕ್ಕೆ ಏರಿಸ್ಕೊಂಡು ಹೋಗ್ಬಿಡೋದು. ದೇವಸ್ಥಾನದಲ್ಲಾಗಿರ್ಬೋದು ಅಥವಾ ಮನೆಗಳಲ್ಲಾಗಿರ್ಬೋದು, ಒಬ್ಬರ ಪಾದಕ್ಕೆ ಚಪ್ಪಲಿ ಹಾಕಿರ್ತಕ್ಕಂಥದ್ದನ್ನು, ಪಾದಕೆಗಳು ಹಾಕಿರ್ತಕ್ಕಂಥದ್ದನ್ನು ಇನ್ನೊಬ್ಬರು ಅದನ್ನು ಹಾಕಬಾರ್ದು. ಮನುಷ್ಯನಿಗೆ ಕರ್ಮಫಲ ಎಲ್ಲೆಲ್ಲಿ ಹುಟ್ಟುತ್ತೆ, ಹೇಗೆ ಹುಟ್ಟುತ್ತೆ ಅಂದರೆ ಇದೆಲ್ಲ ತಿಳಿಸ್ತಾ ಹೋದರೆ ಬಹುಶಃ ಸಮಯ ಮಿತಿ ಮೀರ್ತಾ ಬರುತ್ತೆ. ಸಮಯ ಮುಗಿದ್ರೆ ಇನ್ನೂ ಸಾಕಷ್ಟು ಕೆಲಸ ಕಾರ್ಯಗಳ ಬಗ್ಗೆ ಜವಾಬ್ದಾರಿ ಇದೆ. ಇರಲಿ, ಇದೆಲ್ಲ ಹೇಳ್ತಾ ಇನ್ನೂ ಮುಂದಿನ ದಿನಗಳಲ್ಲಿ ಇವೆಲ್ಲ ವಿಚಾರ ತಿಳಿಸಬೇಕು. ಎಲ್ಲಿ ನಮಗೆ ತೊಂದರೆ ಆಗ್ತಾ ಇದೆ, ನಾವೆಲ್ಲಿ ಸರಿತಿದ್ದುಕೊಳ್ಬೇಕಾಗಿದೆ ಜೀವನದಲ್ಲಿ ಅಂತ. ಹಾಗೆ ಈ ತಾಯಿ ಕಳಿಸಿರ್ತಕ್ಕಂತಹ ಈತನ ಹೆಸರೇನಮ್ಮ? ಅಜಯ್ ಅಂತ ನೋಡಿದ್ರೆ ಈತನ ಕಣ್ಣರೇಖೆ ಪ್ರಕಾರ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಈತನ ಎಡಗಣ್ಣಿನ ರೇಖೆ ಮತ್ತು ಬಲಗಣ್ಣಿನ ರೇಖೆ ಪ್ರಕಾರ ಈತನಲ್ಲಿ ಬಹಳಷ್ಟು ಯಶಸ್ಸಿದೆ, ಒಳ್ಳೆ ಅಭಿವೃದ್ಧಿ ಇದೆ, ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ತಕ್ಕಂತಹ ಯೋಗ ಫಲ ಇದೆ. ಈತನ ಜನ್ಮದಾರಭ್ಯ ಇರ್ತಕ್ಕಂಥ ಕೆಲವು ಪ್ರಾರಬ್ಧ ಕರ್ಮದಿಂದ ಸಮಸ್ಯೆಗಳೆಂಬತಕ್ಕಂಥದ್ದು ಇಲ್ಲಿವರೆಗೂ ಸಾಕಷ್ಟು ನೋಡಿದ್ದಾನೆ. ಇನ್ನೂ 8 ತಿಂಗಳ ತನಕ ಇದೇ ಪ್ರಕಾರ ಸಮಸ್ಯೆಗಳಿದೆ. ಈ 8 ತಿಂಗಳು ಕಳೀಲಿ, ನಂತರ ಚೆನ್ನಾಗಿರ್ತಾನೆ ಈತ. ಹಾಗೆ ಈತ ಮಾಡ್ತಕ್ಕಂತಹ ಅನುಷ್ಠಾನಗಳನ್ನು, ಶಿವನ ಆರಾಧನೆಯನ್ನು ಕ್ರಮಬದ್ಧವಾಗಿ ಮಾಡಿದ್ದೇ ಆದರೆ ಖಂಡಿತ ಒಳ್ಳೆಯ ಯಶಸ್ಸಿದೆ. ಹಾಗೆ ನಿಮ್ಮದು ಇನ್ನೊಂದು ಪ್ರಶ್ನೆ ನನ್ನ ಮುಂದಿಟ್ಟಿದ್ದೀರಿ, ಮನೆಯಲ್ಲಿ ವಿಗ್ರಹಗಳಿಟ್ಟರೆ ಎಷ್ಟು ವಿಗ್ರಹ ಇಡಬಹುದು? 300 ಮುಕ್ಕೋಟಿ ದೇವತೆಗಳು ನಮಗೆ. ಅಷ್ಟು ದೇವತೆಗಳಲ್ಲಿ ನಿಮಗೆ ಇಷ್ಟವಾಗಿರ್ತಕ್ಕಂತಹ ದೇವರುಗಳನ್ನು ನೀವು ಮನೇಲಿ ತಂದಿಟ್ಟಿದ್ದೀರಿ. ಎಲ್ಲರಿಗೂ ಒಮ್ಮೆ ಕೈ ಮುಗಿಯತಕ್ಕಂಥದ್ರಲ್ಲಿ ತಪ್ಪಿಲ್ಲ. ಹಾಗೆ ದೇವ್ರ ಮನೆಯಲ್ಲಿ ಎಷ್ಟು ವಿಗ್ರಹ ಇಡಲಿಕ್ಕೆ ಪ್ರಾವಿಷನ್ ಆಗುತ್ತೋ ಅಷ್ಟನ್ನು ಇಡಿ, ಅದು ತಪ್ಪಲ್ಲ. ಇನ್ನು ವಿಗ್ರಹದ ಪ್ರಮಾಣ ಅದಕ್ಕಿಷ್ಟೇ ಅಂತ ಇದೆ. ಒಂದು ಮುಷ್ಟಿ ಒಳಗೆ ಎಷ್ಟಿದ್ರೆ ಅಷ್ಟೇ ಇಡಬೇಕು. ಯಾಕೆಂದರೆ ನೀವು ಮನೆಯಲ್ಲಿ ಎಷ್ಟು ಪೂಜೆ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯವೋ ಅಷ್ಟೇ ಮಾಡ್ತೀರಿ. ದೇವಸ್ಥಾನದಲ್ಲಿ ಮಾಡ್ದಂಗೆ ಪ್ರತಿ ದಿವಸ ದೇವ್ರಿಗೆ ಅಭಿಷೇಕ ಆಗಲಿ ಅಥವಾ ಸ್ವಾಮಿಗೆ ಒಂದಿಷ್ಟು ಹಣ್ಣು ಹಂಪಲು ನೈವೇದ್ಯ ಆಗಲಿ, ನಮ್ಮನೆಗೆ ವಿಗ್ರಹ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ತೊಗೊಂಬಂದು ಅಲಂಕಾರ ಮಾಡಿ ಕೂಡಿಸ್ಕೊಳ್ತಕ್ಕಂಥದ್ದಲ್ಲ. ವಿಗ್ರಹ ತಂದ ಮೇಲೆ ಪ್ರತಿನಿತ್ಯ ಅನುಷ್ಠಾನ ಆಗಬೇಕು. ಪ್ರತಿನಿತ್ಯ ಭಗವಂತನಿಗೊಂದಿಷ್ಟು ಅನ್ನ ನೈವೇದ್ಯ ಆಗಬೇಕು. ಕನಿಷ್ಠ ಪಕ್ಷ ಹಬ್ಬ ಹರಿದಿನಗಳಂದರೆ ಮನೆಗಿರ್ತಕ್ಕಂಥ ಪ್ರತಿಯೊಬ್ಬರು ಆತನಿಗೆ ಗೌರವವನ್ನು ಸಲ್ಲಿಸಬೇಕು. ಆಗಲೇ ವಿಗ್ರಹದಲ್ಲಿ ಒಂದು ಶಕ್ತಿ. ಒಳ್ಳೆಯದಾಗಲಿ, ಒಳ್ಳೆಯ ಯಶಸ್ಸಿರಲಿ. ನಿಮ್ಮ ಜೀವನ ಸದಾಕಾಲ ಸುಂದರ, ನಗುತ್ತಾ, ನಗುಮುಖವಾಗಿರಲಿ.